ಕೈ ತೋರ್ಸ್ಕೊಂಡ್ ಮಾತಾಡ್ಬೇಡ. ಏನ್ ರೌಡಿಸಂ ಮಾಡ್ತಿದ್ಯಾ? ಏಯ್, ಕೈ ಇಳ್ಸ್ ಮಾತಾಡೋ ಮಗನೇ. ಸಿದ್ಧಲಿಂಗ ಅವ್ರ ಹೆಂಡತಿ ಮತ್ತೆ ಡ್ಯಾನಿಲ್ ಬಾಲಾಜಿ ಅವರ ಅಮ್ಮ ಇಬ್ಬರು ಅಕ್ಕ ತಂಗಿರು. ಅದು ಇವನು ಎಲ್ಲೂ ಹೇಳ್ಕೊತಾ ಇಲ್ಲ, ಅವ್ನಿಗೆ ಇಷ್ಟ ಆಗ್ತಾ ಇಲ್ಲ. ಬಟ್ ಇವನು ಇದನ್ನು ಇನ್ಫ್ಲುಯೆನ್ಸ್ ಎಲ್ಲೂ ಯೂಸ್ ಮಾಡ್ತಾ ಇರಲ್ಲ. ಭಯಂಕರ ಸ್ವಾಭಿಮಾನಿ, ಭಯಂಕರ ಟ್ಯಾಲೆಂಟೆಡ್ಡು. ನಾವು ಪೊಲಾದವನ್ನೆಲ್ಲ ಅವನ ಕೆಲವು ಶಾರ್ಟ್ಸ್ ಎಲ್ಲ ಹೆಂಗೆ ಮಾಡಿದ್ದ ಅಂದರೆ ಹೆಂಗಿದೆ ಈಗಲೂ ನನಗೆ ಹೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಾಯಿದೆ ತುಂಬ್ಕೊಳ್ತಂಗೆ. ಸಿನಿಮಾ ಅನೌನ್ಸ್ ಆಗೋಗಿತ್ತು ರಿಲೀಸು, ಅದಾದಮೇಲೆ ಶೂಟಿಂಗ್ ಮಾಡ್ತಾಯಿದ್ರು ಅವರು. ಬೆಳಗ್ಗೆ ಶೂಟಿಂಗು, ರಾತ್ರಿ ಡಬ್ಬಿಂಗು. ನಾನು ರಾತ್ರಿ ಹೋಗ್ತಾಯಿದ್ದೆ, ವೆಟ್ರಿ ಬಂದು ಕೂತ್ಕೊಂಡು ಹಾಂ ಅಷ್ಟೇ ನಂದು ಟೇಕ್ ಓಕೆ ಅಂದ್ಬಿಟ್ಟು ಹಂಗೆ ಇಮಿಡಿಯೇಟಾಗಿ ನಿದ್ದೆ ಮಾಡ್ಬಿಟ್ಟು ವೆಟ್ರಿ ಇಮಿಡಿಯೇಟಾಗಿ ಬಂದ್ಬಿಡೋದು ನಿದ್ದೆ. ಹಿಂಗೆ ಮಾಡಿ ಪೊಲಾದವನ್ನೆಲ್ಲ ವಾಯ್ಸ್ ಆಯಿತು. ಸೊ ಈ ಥರ ಮಾತಾಡೋ ನಾನು ಕೆಟ್ಟದಾಗ ಮಾತಾಡಿ ಅದನ್ನು ಹೆಂಗೋ ಸುಮ್ಮನೆ ರಿಪೇರಿ ಮಾಡಿ 3 ದಿವಸದಲ್ಲಿ ಪೊಲಾದವನ್ ರಿಲೀಸ್ ಆದಮೇಲೆ ವೆಟ್ರಿ ಮಧುರೆಯಿಂದ ಫೋನ್ ಮಾಡಿದ್ರು, ಕಿಶೋರ್ ಏನು ಮಾತಾಡ್ತಾರೆ ಗೊತ್ತಾ ಇಲ್ಲಿ, ಅವ್ನು ಸೆಲ್ವಮ್ಗೆ ಮಾತ್ರ ಕನ್ನಡ ಇದು ತಮಿಳು ಮಾತಾಡೋಕ್ಕೆ ಬರ್ತಾಯಿದೆ, ಬೇರೆ ಯಾರಿಗೂ ಬರಲಿಲ್ಲ ಅಂದ್ಬಿಟ್ಟು ನನಗೆ ಮಾತ್ರ ಬರೋದಂತೆ. ಸೊ ಕ್ಯಾರೆಕ್ಟರ್ ಇಷ್ಟ ಆಗೋಯ್ತು ಅಂದರೆ ಅವ್ನು ಏನು ಮಾಡಿದ್ರು ಇಷ್ಟ ಆಗುತ್ತೆ. ಈಗ ರಜನಿ ಇಷ್ಟ ಆದಂಗೆ ಅವ್ರು ಇಷ್ಟ ಆಗೋಯ್ತು, ಅವ್ರು ಏನು ಭಾಷೆ ಮಾತಾಡೋರು ಇಷ್ಟ, ನೀವು ಏನು ಇಂಗ್ಲೀಷಲ್ಲಿ ಮಾತಾಡೋರು ಇಷ್ಟ ಆಗುತ್ತೆ. ಡೈರೆಕ್ಷನ್ ಒಂದು ಸಿನಿಮಾ ಮಾಡಿ ಶುರು ಮಾಡಿ 3 ವರ್ಷ ಕತೆ ಮಾಡಿದೆ. 3 ವರ್ಷದಿಂದ ಪಿಕ್ಚರ್ ಮಾಡ್ತಾ ಇದ್ದೀನಿ. ಮುಗಿತಾ? ಇಲ್ಲ, ಇನ್ನೂ ಮುಗಿದಿಲ್ಲ, ಮುಗಿಸ್ಬೇಕು ಅಂತ ಈಗ ಒಂದು ಸ್ವಲ್ಪ ಒಂದಷ್ಟು ಜನ ಎಲ್ಲ ಇನ್ನೊಂದು ಸಿನಿಮಾಗೆ ಯಾವುದೋ ಒಂದು ಸಿನಿಮಾ ಕೂತ್ವಿ. ಅವ್ರುಗಳನ್ನೆಲ್ಲ ನೋಡಿ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿ ನೀವುಗಳೆಲ್ಲ ಮಾಡ್ತಾ ಇದ್ದೀನಿ, ನಾನು ಮಾಡಬೇಕು ಅಂತ ಈಗ ಶುರು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಪ್ರೊಡ್ಯೂಸರು ಚೂಚು ದುಡ್ಡು ಹಾಕ್ಕೊಂಡು ನಾನೇ ಒಂದಷ್ಟು ವರ್ಷ ಎಕ್ವಿಪ್ಮೆಂಟ್ ಎಲ್ಲ ಸೇರಿಸ್ಕೊಂಡೆ. ಸುಮಾರು ಅದೇ ಆವಾಗಲೇ ಮಾಡಿಬಿಡ್ಬೇಕಾಯ್ತು. ಸ್ವಲ್ಪ ಎನರ್ಜಿ ಕಡಿಮೆ ಆಗೋಕ್ಕೆ ಮುಂಚೆನೇ ಮಾಡಿಬಿಟ್ಟಿದ್ದೆ. 40ಕ್ಕೆ ಶುರು ಮಾಡಿದ್ನಲ್ಲ, ಒಂದೇ ದುಡ್ಡು ಬಂದಾಗೆಲ್ಲ ಒಂದಷ್ಟು ಎತ್ತಿಟ್ಕೊಳ್ಳೋದು, ಎಕ್ವಿಪ್ಮೆಂಟ್ ತೊಗೊಳೋದು. ಚಿಕ್ಕ ಕ್ಯಾಮ್ರಾ ಆಸೆನೆ ನನಗೆ ಅದು ಸಾಕು ಅನ್ಸುತ್ತೆ. ಸಿನಿಮಾ ಮಾಡೋಕೆ ಅದಕ್ಕೆ ಕಥೆ ಹೇಳೋಕ್ಕೆ ಏನದಕ್ಕಿಂತ ಬೇಕು. ಮೋಸ್ಟ್ ಪ್ರಾಬ್ಲಿ ಪ್ಲಾಟ್ಫಾರ್ಮ್ಗಳು ಸಿಕ್ಕಲ್ವ, ನಾವು ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕೆಲ್ಲ ಆಗಲ್ಲ. ಥಿಯೇಟ್ರಲ್ಲಿ ಮಾಡ್ಬೋದು, 4K ಸ್ಮಾಲ್ ಅಲ್ಲ ಥಿಯೇಟ್ರಿಗೆ. ನಿಮಗೆ ಕಥೆ ತಾನೇ ಮುಖ್ಯ ಆಗುತ್ತೆ. ಯಾಕೆ ಡೈರೆಕ್ಷನ್ಗೆ ಬಂದ್ರಿ ಸರ್ ನೀವು? ಯಾಕಂದ್ರೆ ಕರಿಯರ್ ಚೆನ್ನಾಗಾಗ್ತಿತ್ತು. ಇಲ್ಲ, ಚೆನ್ನಾಗಿ ದಕ್ಷಿಣ ಭಾರತ ಬ್ಯುಸಿ ಇದ್ರಿ ನೀವು. ಹಂಗೇನಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಸಿನಿಮಾಲ್ ಬರೋದೇ ನಾವು ಈಗ ಸಿನಿಮಾ ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ. 9 to 5 ಜಾಬ್ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ರು ಒಂದು ನಿಗದಿತ ವರಮಾನ ಇರ್ತಾ ಇತ್ತು. ಸಿನಿಮಾಗೆ ಬರೋರ ಮೆಂಟಾಲಿಟಿನೇ ಹಾಗಿರುತ್ತೆ, ಒಂದೇ ಕೆಲಸ ಮತ್ತೆ ರಿಪೀಟೆಡ್ ಆಗಿ ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ಹಂಗಾಗೇ ಸಿನಿಮಾ ಒಂದೊಂದು ಕಥೆಯಿಂದ ಇನ್ನೊಂದು ಕತೆಗೆ ಜಂಪ್ ಆಗಬೇಕು, ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಜಂಪ್ ಆಗಬೇಕು. ಕಥೆ ಮಾಡೋರ್ಗೆ ಹಾಗೆ, ಪಾತ್ರಗಳು ಮಾಡೋರಿಗೆ ಹೀಗೆ. ಒಂದೇ ಪಾತ್ರ ಮಾಡೋದ್ರೆ ಜೀವನ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಸೀರಿಯಲ್ಗಳು ನನ್ನ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ ಮೋಸ್ಟ್ಲಿ. ಜೊತೆಗೆ ಅಷ್ಟೊಂದೆಲ್ಲ ಡೈಲಾಗ್ ಹೇಳೋಕ್ಕೂ ನನ್ನ ಕೈಲಾಗಲ್ಲ, ನಂಬ್ಕೊಂಡಿರಲ್ಲ ನನಗೆ. ಅದಲ್ಲದೆ ಅದರಲ್ಲೂ ಏನಂದರೆ ಸಿನಿಮಾ ಒಬ್ಬ ಫಿಲ್ಮ್ ಮೇಕರ್ನ ಮೀಡಿಯಮ್, ಅಂದರೆ ಒಬ್ಬ ಕಥೆ ಹೇಳೋನ ಮಾಧ್ಯಮ ಅಲ್ಲ. ನಿಮ್ಗೇನಾದ್ರು ಬೇಕಾಗಿದ್ದ ಕಥೆ ಹೇಳಬೇಕು ಅಂತಂದ್ರೆ ಆಗೋದೇ ಇಲ್ಲ, ಒಬ್ಬ ಆ್ಯಕ್ಟ್ರಾಗಿ ಆಗೋದಿಲ್ಲ. ಅದು ಅದಕ್ಕೆ ಒಬ್ಬ ನಿರ್ದೇಶಕನೋ ಅಥವಾ ಬರಹಗಾರನೋ ಆಗಬೇಕಾಗತ್ತೆ. ಬರೆದ್ರೂ ಸಹ ಹಾಗೆ ಅದು ನಿರ್ದೇಶಕನ ಮೂಲಕ ಹೋಗೋದ್ರಿಂದ ಹಾಗೆ ನಿರ್ದೇಶಕನ ಪರ್ಸ್ಪೆಕ್ಟಿವ್ ಅಷ್ಟೇ ನಿಮಗೆ ಅಲ್ಲಿ ಕಾಣೋಕ್ಕೆ ಸಿಗುತ್ತೆ. ನೀವು ಬರೀತಾ ಏನು ಬರೆದಿರುತ್ತೆ, ನಿಮ್ಮ ಪರ್ಸ್ಪೆಕ್ಟಿವ್ ಏನೂ ಅಲ್ಲಿ ಬರೋದು ಸಾಧ್ಯ ಇಲ್ಲ. ಸೊ ನೀವೇನಾದ್ರು ಒಂದು ಕತೆ ಹೇಳಬೇಕು ಜನಗಳಿಗೆ, ಅಥವಾ ಕಥೆ ಮೂಲಕ ಜನಗಳ ಜೊತೆ ಒಂದು ಸಂಭಾಷಣೆ ಶುರು ಮಾಡಬೇಕು ಅಂತಂದರೆ ಡೈರೆಕ್ಟರ್ ಆಗಷ್ಟೇ ಸಾಧ್ಯ. ಹಾಗಾಗಿ ಡೈರೆಕ್ಟ್ ಮಾಡೋದಕ್ಕೆ ಬಂದಷ್ಟೇ. ಆ್ಯಕ್ಟರ್ ಆಗೋದು ಸಾಧ್ಯ ಆಗ್ತಿರಲಿಲ್ಲ. ಇನ್ನೊಬ್ಬರ ಕಥೆ ನಾನೊಂದು ಸಲಕರಣೆ ಅಷ್ಟೇ ತಾನೇ, ಒಂದು ಟೂಲ್ ಅಷ್ಟೇ ಕತೆ ಹೇಳೋದಕ್ಕೆ. ಸಮಯ ಆಗ್ತಿದೆಯಾ ನಿಮಗೆ? ಅದೇ ಕಷ್ಟ ಆಗ್ತದೆ ಇದನ್ನು ಮಾಡ್ಕೊಂಡು ಅಂತ ಮಾಡೋದು. ಹಾಗಾಗಿ ಎಷ್ಟು 6 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಯಾವಾಗ ಏನು ಮಾಡೋದು ನಾನು? ಆಗಲೇ ಕೆರಿಯರ್ನ ಹೆಚ್ಚು ಕಡಿಮೆ ಮುಗಿಸ್ತಾ ಬಂದಾಯಿತು. 50 ಆಗೋಯ್ತಲ್ಲ, 50 ಆದರೆ ಅದೇ ಕಾಲ ನಮಗೆ. ಆದರೆ ಭಾಳ ಜನ ಏನಂತ ಯೋಚನೆ ಮಾಡ್ತಾರೆ ಅಂದರೆ, ಈ ನಿರ್ದೇಶನಕ್ಕೆ ಬರ್ತಿದ್ದೇನೆ ಒಬ್ಬ ನಟ ಅಂತ ಕಲಾವಿದರು ಅಂತಂದರೆ ಅವ್ರಿಗೆ ಅವಕಾಶ ಕಮ್ಮಿ ಆಗಿದೆ, ಕೆಲಸ ಇಲ್ಲೇನೋ ಅನ್ನೋ ಒಂಥರ ರಿಟೈರ್ಮೆಂಟ್ ಸ್ಕೀಮ್ ಥರ ಎಲ್ಲ ಯೋಚನೆ ಮಾಡ್ತಾರೆ. ಆ ಥರ ಏನಲ್ಲ, ಮೊದಲಿಂದನೂ ಅದಿದೆ ನಮ್ಮಲ್ಲಿ. ಅದೇ ಅಗೇನ್ ಸ್ಟೀರಿಯೋ ಟೈಪ್ಸ್ ಒಂದಷ್ಟು ಇದೆಯಲ್ಲ, ಅದನ್ನು ಬ್ರೇಕ್ ಮಾಡೋದಕ್ಕೆ ಯಾರು ಧೈರ್ಯ ಮಾಡಿದ್ರು ಅವ್ರುಗಳು ಏನು ಬೇಕಾದ್ರೂ ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿದ್ದನ್ನು ಮಾಡಿದ್ದಾರೆ. ಧೈರ್ಯ ಮಾಡಿದ್ರೆ ನಾನು ಧೈರ್ಯ ಮಾಡಿರಲಿಲ್ಲ ಮುಂಚೆ. ಈಗ ಒಬ್ಬ ಆ್ಯಕ್ಟ್ರು ಅಥವಾ ಏನೋ ಒಂದು ರೋಲ್ ಮಾಡ್ತಾನೆ, ಅವನು ಅದು ಬಿಟ್ಟು ಅವ್ನಿಗೆ ಲೀಡ್ ಆ್ಯಕ್ಟರ್ ರೋಲ್ ಸಿಕ್ತು ಅಂದ ತಕ್ಷಣ ಅವ್ನಿಗೆ ಆಗಬೇಕಾಗಿತ್ತು, ಚೆನ್ನಾಗೇ ಆರಾಮಾಗಿ ಹೀರೋ ಆಗಿ ಆಗಬೇಕಾಗಿತ್ತು ಅಂತೆಲ್ಲ ಕಥೆ ಇದಲ್ಲಷ್ಟೇ. ಅವನಿಗೆ ಅವಕಾಶ ಸಿಗುತ್ತೆ, ಅವನಾಗಿದ್ದಾನೆ ಅಷ್ಟೇ. ಅದನ್ನೇ ಮುಂದೆ ಅದು ಇಟ್ಕೊಬೋದು, ಇಟ್ಕೊಳ್ದೇ ಹೋಗ್ಬೋದು. ಹಂಗಂತ ಅಂದ್ಬಿಟ್ಟು ಒಂದು ಪಾತ್ರದಲ್ಲಿ ಒಬ್ಬ ನಟ ಮಾಡ್ದ ಅಂತ ಮಾತ್ರಕ್ಕೆ ಅವನು ಅಗೇನ್ ಈ ಥರ ಜಡ್ಜ್ ಮಾಡೋದಿಲ್ಲ. ಅದು ಸಮಸ್ಯೆ ಇದೆ, ನಮ್ಮ ಸಮಾಜದಲ್ಲಿ ಇದೆ ಸಮಸ್ಯೆ. ಅದು ಒಬ್ಬ ನಟನಿಗೂ ಅವನ ಡಿಸಿಷನ್ ತೊಗೋಬೇಕಾದ್ರೆ ಅವ್ನ ತಲೆ ಹಿಂದ್ಗಡೆ ಕೆಲಸ ಮಾಡ್ತಾ ಇರುತ್ತೆ. ಜನ ಹಿಂಗಂತಾರೆ ಅವ್ನು ಮಾಡ್ತಾರೆ ಸರಿನಾ ತಪ್ಪ, ಧೈರ್ಯವಾಗಿ ಒಂದು ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲ. ಹಾಗೆ ಈಗ ಆ್ಯಕ್ಟ್ ಮಾಡ್ತಾನೋ ಡೈರೆಕ್ಟ್ ಆಗಿ ಮಾಡೋಕ್ಕೆ ಹೋದ, ಡೈರೆಕ್ಟರ್ ಅವನು ಯಾಕೆ ಆ್ಯಕ್ಟ್ರ್ ಆಗೋಕ್ಕೆ ಹೋದ, ಹೀಗೆ ನಮ್ಮ ಸಮಾಜದಲ್ಲಿ ಮೊದಲಿಂದೂ ಇದೆ. ವರ್ಣ ವ್ಯವಸ್ಥೆಯಲ್ಲಿ ಈ ದೆವ್ವ ಇದೆ, ಅದರೊಳಗಡೆನೂ ಈ ಕೆಲಸ ಮಾಡೋದು, ಆ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡ್ಕೊಂಡಿದ್ದಲ್ಲ ಅದು ಮಾಡ್ಕೊಂಡಿರೋಕ್ಕೆ ಏನು. ಸೊ ಅಂದರೆ ಒಂದು ಚಾನೆಲ್ಲು ಒಂದು ಮರಿ ಒಳಗಡೆ ಹೋಗ್ತಾಯಿದ್ರೆ ಆ ಮರಿ ಒಳಗಡೆ ಹೋಗಲಿ, ಯಾಕೆ ಅವ್ನು ಮರಿ ಬಿಟ್ಟು ಈಚೆಗೆ ಬರಬೇಕಾಗಿತ್ತು ಅಂತೆಲ್ಲ ಇದೆಲ್ಲ.
ಸೊ ಈ ಮೈಂಡ್ ಸೆಟ್ಗಳು ನಮಗೆ ನಾವೇ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ, ನಾವೇ ನಮ್ಮ ಮೇಲೆ ಹೇರ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ಈಚೆಗೆ ಬರೋದು ಸ್ವಲ್ಪ ಕಷ್ಟನೇ ಆಗುತ್ತೆ, ಟೈಮು ಆಗುತ್ತೆ. ಹಾಗಾಗಿ ನಾನು ತುಂಬ ಟೈಮ್ ತೊಗೊಂಡ್ಬಿಟ್ಟೆ. ನಾನು ಅದೇ ಅನ್ಕೋತಾ ಇರ್ತೀನಿ, ಇನ್ನೊಂದು 10 ವರ್ಷ ಮುಂಚೆ ಶುರು ಮಾಡಿದರೆ ಇನ್ನೂ ಎನರ್ಜಿ ಇದ್ದಿರ್ತಿತ್ತು, ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೆ. ಈಗ ಒಂದು ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗ್ತಾವಲ್ಲ, ವಯಸ್ಸಾಗ್ತಾ ಜವಾಬ್ದಾರಿಗಳು, ಮಕ್ಕಳು ಬೆಳೀತಾ ಇರ್ತಾರೆ, ಅಪ್ಪ ಅಮ್ಮಂದಿರು ವಯಸ್ಸಾಗುತ್ತೆ, ಎಲ್ಲ ಜವಾಬ್ದಾರಿಗಳು ಬರ್ತಾ ಇರುತ್ತಲ್ಲ. ಜವಾಬ್ದಾರಿ ಜಾಸ್ತಿ ಆಗ್ತಾ ನಿಮಗೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರುತ್ತಲ್ಲ, ಅದಕ್ಕೆ ಕಷ್ಟ ಆಗ್ಬಿಡುತ್ತೆ. ನೀವು ಅಷ್ಟೊಂದು ರಿಸ್ಕ್ ತೊಗೊಳಕ್ಕಾಗೋದಿಲ್ಲ. ಸೊ ಸೇಫಾಗಿ ಪ್ಲೇ ಮಾಡಬೇಕಾಗತ್ತೆ. ಒಂದಷ್ಟು ಸಿನಿಮಾಗಳು ಮಾಡಬೇಕಾದ್ರೆ ದುಡ್ಡುಗೋಸ್ಕರ ಒಂದಷ್ಟು ಸಿನಿಮಾ ಮಾಡಬೇಕಾಗತ್ತೆ. ನಿಮಗೆ ನಿಮ್ಮ ಅಭಿರುಚಿ ಸಿನಿಮಾಗಳು ಮಾಡಬೇಕಾದ್ರೆ ಅದ್ರ ಜೊತೆಗೂ ನೀವು ಡೈರೆಕ್ಷನ್ಗೂ ಸಿನಿಮಾ ಟೈಮ್ ಮಾಡ್ಕೋಬೇಕು ಅಂದರೆ ಕಷ್ಟನೇ ಆಗುತ್ತೆ, ಬರೆಯೋದಕ್ಕೆ ಅದಕ್ಕೆಲ್ಲದಕ್ಕೂ. ಜೊತೆಗೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಇನ್ನೂ ಹೆಚ್ಚಿಗೆ ಕೆಲಸ ಟೈಮ್ ತೊಗೊಳ್ಳುವಂಥ ಆಯ್ತಲ್ಲ. ಸೊ ಎಲ್ಲ ಕೆಲಸಗಳು ನೀವೇ ಮಾಡಬೇಕಾಗತ್ತೆ. ಹಣ ನೀವೇ ಹೊಂದಿಸ್ಬೇಕು, ಕ್ರಿಯೇಟಿವಿಟಿ ಕೂತ್ಕೊಂಡು ಕೆಲಸ ಮಾಡಬೇಕು. ಅದರ ಸ್ಕ್ರಿಪ್ಟ್ ಡಿವಿಷನಿಂದ ಹಿಡಿದು ಶೆಡ್ಯೂಲಿಂಗ್ ಹಿಡಿದು ಪ್ರೊಡಕ್ಷನ್ನು ಎಲ್ಲನೂ ಮಾಡಬೇಕು. ಈ ಥರ ಫ್ರೆಂಡ್ಸ್ ಇದ್ದಾರೆ, ಒಂದಷ್ಟು ಜನ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಬೇಸಿಕ್ ವರ್ಕ್ ನಾವು ಮಾಡ್ಕೋಬೇಕಾಗತ್ತೆ ಕೂತ್ಕೊಂಡು, ಎಲ್ಲನೂ ಹೆಚ್ಚು ಕಡಿಮೆ. ಸೊ ಟೈಮ್ ತೊಗೊಳುತ್ತೆ, ಬಟ್ ಸ್ಟಿಲ್ ಓಕೆ ಅನಿಸುತ್ತೆ. ಎಲ್ಲಿವರೆಗೂ ನಾವು ಅದ್ರ ಬಗ್ಗೆ, ಆ ಕೆಲಸದ ಬಗ್ಗೆ ಪ್ಯಾಷನೇಟ್ ಆಗಿರ್ತೀವೋ ಅದು ನಮಗೆ ಎಲ್ಲಿವರೆಗೂ ಖುಷಿ ಕೊಡ್ತಾ ಇರುತ್ತೋ ಅಲ್ಲಿವರೆಗೂ ಮಾಡ್ಬೋದು ಧೈರ್ಯವಾಗಿ ಅನಿಸುತ್ತೆ. ಜೊತೆಗೆ ಮಾಡೋರು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಒಳ್ಳೆ ಸಿನಿಮಾಗಳು ಮಾಡಿದಾಗ, ಮೊನ್ನೆ ರಾಜ್ ಜೊತೆ ಹೇಳ್ತಾ ಇದ್ದೆ. ರಾಜ್ ಅಂದರೆ ರಾಜ್ ಶೆಟ್ಟಿ ಇಬ್ಬರು ಒಂದೇ ಸಿನಿಮಾಲಿ ಮಾಡ್ತಾರೆ. ಒಂದು ಕುಮಾರ್ ರಾಜ ಸಿನಿಮಾ ಅಂತ ಹೇಳಿದ್ನಲ್ಲ, ಅವ್ರಿಗೆ ಚೆನ್ನಾಗಿದ್ರು. ನಾನೊಂದು ಪುಟ್ಟ ರೋಲ್ ಅದರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಹೇಳ್ತಾ ಇದ್ದೆ. ಈ ಥರ ಎಲ್ಲ ಬಂದು ಈ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾರಲ್ಲ, ಅಲ್ಲಿ ಹೋದಾಗ ಒಳ್ಳೆ ಸಿನಿಮಾ ಅಂದರೆ ನನ್ನ ಮಟ್ಟಿಗೆ ಅಷ್ಟೇ, ಎಲ್ರಿಗೂ ಅವ್ರ ಮಟ್ಟಿಗೆ ಅವ್ರವ್ರದ್ದು ಒಳ್ಳೆ ಸಿನಿಮಾ ಇರುತ್ತೆ. ನನ್ನ ದೃಷ್ಟಿಯಲ್ಲಿ ಒಳ್ಳೆ ಸಿನಿಮಾ ಅಂತ ಮಾಡಿದಾಗ, ಆ ಥರದ ಇಂಟ್ರೆಸ್ಟಿಂಗ್ ಕೆಲಸ ಅಂತ ಮಾಡಿದಾಗ, ನಾನು ಮಾಡಬೇಕಾಗಿರೋಂಥ ಕೆಲಸ ಅಂದರೆ ನಾನು ಮಾಡೋಕ್ಕೆ ಇಷ್ಟಪಡುವಂಥ ಕೆಲಸ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಿಮ್ಮ ಕೆಲಸ ಮಾಡಬೇಕು ಅಂತ ನನಗೆ ಭಾರಿ ಇಷ್ಟ ಆಯಿತು ಅಂತ. ಆ ಥರದ ಕೆಲಸ ನೋಡಿದಾಗ ನಾನು ಮಾಡಬೇಕು ಅಂತ ಹುಮ್ಮಸ್ ಬರುತ್ತೆ. ಅವಾಗ ಹೋಗೋದು ಮತ್ತೆ ತೊಗೊಳೋದು, ಎಲ್ಲ ತೆಗೆದು ಎಲ್ಲ ಹಳೆ ಶೆಡ್ಯೂಲೆಲ್ಲ ತೆಗೆದು ಮಾಡೋಣ. ಇವತ್ತು ನನ್ನ ಫ್ರೆಂಡ್ ಫೋನ್ ಮಾಡಿ ಒಂದು ಸ್ಟಾರ್ಟಿಸ್ಟ್ ಹುಡುಕ್ಬಿಡಿ, ಲೊಕೇಶನ್ ಹುಡುಕ್ಬಿಡೋಣ, ಈ ಸಲ ಬಂದುಬಿಡ್ತೀನಿ ಶೂಟ್ ಮಾಡೋಣ ಅಂತ. ಅದು ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ಅವ್ರಿಗೆ. ಬಟ್ ಮಾಡಿಬಿಡ್ತೀನಿ, ಈ ತಿಂಗಳು ಮಾಡಬೇಕು ಅಂತಿದ್ದೀನಿ. ಬಟ್ ಅದೇ ಅದು ಒಂದು ಈ ಥರದ್ದಾಗುತ್ತೆ. ಇಲ್ಲ ತೀರಾ ಅಸಮಾಧಾನ ಆಗುವಂಥ ಒಂದು ಜಾಗದಲ್ಲಿ ಹೋಗಿ ಕೆಲಸ ಮಾಡಿದಾಗ, ಸುಮ್ಮನೆ ದುಡ್ಡುಗೋಸ್ಕರ ಅಂತ ಹೋಗ್ಬಿಟ್ಟಿರ್ತೀವಿ, ಏನೂ ಸಮಾಧಾನ ಇರೋಲ್ಲ, ಏನೋ ಆಗ್ತಾ ಇರ್ತೀವಿ, ಯಾವುದೂ ಇಷ್ಟ ಆಗ್ತಾ ಇರೋಲ್ಲ. ಯಾಕೆ ಹಿಂಗೆ ಮಾಡ್ತಾರೆ, ಇಷ್ಟು ಕೆಟ್ಟದಾಗ ಮಾಡ್ತಾಯಿದ್ದಾರೆ, ಏನೇನೋ ಮಾಡ್ಬೋದು, ಇಷ್ಟು ದುಡ್ಡು ನಮಗಿಂತ ನಾವೇನೋ ಮಾಡ್ತಾಯಿದ್ದೀವಿ ಅಂತೆಲ್ಲ ಅನ್ಸುತ್ತಲ್ಲ, ಅಂಥ ಕಡೆ ಮಾಡಬೇಕು ಅನಿಸುತ್ತೆ. ಇಬ್ಬರೇ ಮಾಡ್ತಾಯಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ. ಸೊ ಎರಡೂ ಕಡೆ ಒಂದಷ್ಟು ಹುಮ್ಮಸ್ ತಗೊಂಬಂದು ಈಗ ಶುರು ಮಾಡ್ತಾಯಿದ್ದೀನಿ. ಬಟ್ ಕಷ್ಟನೇ ಅದು. ಈಗಿರೋ ಪರಿಸ್ಥಿತಿಯಲ್ಲಿ ಮಾಡಿದ್ದನ್ನು ಮಾರೋಕ್ಕಾಗದಿರೋಂಥ ಪರಿಸ್ಥಿತಿಯಲ್ಲಿ ಕಷ್ಟನೇ ಇದೆ ಈಗ. ಬಟ್ ಮತ್ತು ಹಣ ಅಲ್ಲೇ ಉಳ್ಕೊಂಡ್ಬಿಡುತ್ತಲ್ಲ ಹಾಕಿದ್ದು, ನೋಡೋದು ರಿಸ್ಕ್ ತೊಗೊಳ್ಳೋದು ಅಷ್ಟೇ. ಬೇರೆಯವ್ರ ದುಡ್ಡು ಅಲ್ವಲ್ಲ, ಬೇರೆಯವ್ರ ದುಡ್ಡು ಹಾಕಿದರೆ ಹೆದರ್ಕೋಬೇಕಾಗಿತ್ತು, ಅಯ್ಯೋ ಬೇರೆಯವ್ರ ದುಡ್ಡು ಅಂತ. ಮೋಸ್ಟ್ ಆಫ್ಲಿ ಬೇರೆಯವ್ರ ದುಡ್ಡು ಹಾಕಿದ್ರೆ ಆ ಪ್ರೆಷರ್ಗಾರು ಏನಾದ್ರು ಮಾರೋದಕ್ಕೆ ಪ್ರಯತ್ನ ಪಡ್ತೀವೋ ಏನೋ. ನಮ್ಮ ದುಡ್ಡು ಅಂದರೆ ತೊಗೊಳ್ಬಿಡ್ತೀವಿ ಅನಿಸುತ್ತೆ. ನೋಡಬೇಕು, ನೆಕ್ಸ್ಟ್ ಅದೊಂದು ಟ್ರೈ ಮಾಡಬೇಕು. ಇದೇ ಲೊಕೇಶನ್ನು, ಆದರೆ ಬೇರೆ ಬೇಸಿನ್ನು, ಇದೇ ಪೊಸಿಷನ್ ನಾಳೆ ನೀನು ಎಲ್ಲ ಹೋಗ್ಬಿಡ್ತೀರಾ. ನಿಮ್ಮ ಸಿನಿಮಾ ಜರ್ನಿ ಮಾತಾಡ್ತಾರೆ ಸರ್. ಸೊ ಅಲ್ಲಿ ತಮಿಳು ವೆಟ್ರಿಮಾರನ್ ಸಿಕ್ಕರು ನಿಮಗೆ. ಸೊ ಅವ್ರ ಜೊತೆಗೆ ಪೊಲಾದವನ್ ಇಸ್ ಫಸ್ಟ್ ಫಿಲ್ಮ್. ಪೊಲಾದವನ್ ಸಿನಿಮಾ ಅದು ದೊಡ್ಡ ಹಿಟ್ಟಲ್ಲಿ. ಸೊ ವೆಟ್ರಿಮಾರನ್ಗೂ ಹೆಸರು, ನಿಮಗೂ ಎಲ್ರಿಗೂ ಚೆನ್ನಾಗಾಯಿತು. ಅದಾದಮೇಲೆ ಒಂದಷ್ಟು ಸಿನಿಮಾಗಳು ನನಗೂ ಒಂದಷ್ಟು ಸಿನಿಮಾಗಳು ಸಿಕ್ತು. ಎಲ್ಲರೂ ಅಲ್ಲಿ ಆ ಸಿನಿಮಾ ಮಾಡಿದವರು ಎಲ್ಲರೂ ಒಳ್ಳೆ ಆಪರ್ಚುನಿಟಿ ಸಿಗೋಕ್ಕೆ ಶುರು ಆಯಿತು. ಅದು ಮಾಡ್ತಾ ಯಾವುದು ಜಯಂಕೊಂಡನ್ ಮಾಡಿದೆ. ಅದಾದಮೇಲೆ ಸಿಂಬು ಜೊತೆ ಒಂದು ಸಿನಿಮಾ ಮಾಡಿದೆ, ಸಿಲಂಬಾಟಮ್ ಅಂತ ಒಂದು ಸಿನಿಮಾ. ಒಂದು 3-4 ಸಿನಿಮಾ ಆದಮೇಲೆ ಮತ್ತೆ ವೆಟ್ರಿನೇ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ರು, ಆಡುಕಲಂ ಅಂತ ಒಂದು ಸಿನಿಮಾ. ಆಡುಕಲಂಗೆ ನ್ಯಾಷನಲ್ ಅವಾರ್ಡ್. ಹೌದು. ಆವಾಗಲೇ ಫಸ್ಟ್ ಇವರುಗಳೆಲ್ಲ ನ್ಯಾಷನಲ್ ಅವಾರ್ಡ್ ಅಂತ ತುಂಬ ನ್ಯಾಷನಲ್ ಅವಾರ್ಡ್ ಬಗ್ಗೆನೂ ತಲೆ ಕೆಡಿಸ್ಕೊಂಡು ಹೋಗಿ ಎಲ್ಲ ಟ್ರೈ ಮಾಡಿದ್ದು ಅನಿಸುತ್ತೆ. ಎಲ್ಲರಿಗೂ ಟ್ರೈ ಮಾಡ್ತಾ ಇಲ್ಲ ಅನ್ಸುತ್ತೆ ತಮಿಳು ಸಿನಿಮಾದವರು. ಹೌದಾ? ಸೊ ಯೂಶಲಾಗಿ ಅದೊಂದು ಆರ್ಟ್ ಫಿಲ್ಮ್ಗಳಿಗೋಸ್ಕರ ಅಂತ ಇತ್ತು. ಕಮರ್ಷಿಯಲ್ ಸಿನಿಮಾದವರು ಹೋಗಿದ್ದು ಅವಾಗೇ ಜಾಸ್ತಿ ಅಂತ ಅನಿಸುತ್ತೆ. ಆದರೆ ವೆಟ್ರಿಮಾರನ್ ಅವ್ರಿಗೆ ಫಸ್ಟ್ ಪೊಲಾದವನ್ ಮಾಡಿದಾಗ ನ್ಯಾಷನಲ್ ಅವಾರ್ಡ್ ಹೋಗಬೇಕು ಅನ್ನೋ ಕಲ್ಪನೆ ಇಲ್ಲ. ಗೊತ್ತಿಲ್ಲ, ಅದೇನಿರಲಿಲ್ಲ ಅನಿಸುತ್ತೆ. ಆಮೇಲೆ ಶುರು ಆಗಿತ್ತು ಅನಿಸುತ್ತೆ ಅಲ್ಲಿವರೆಗೂ. ಇದ್ರ ಪೊಲಾದವನಿಗೆ ಹೋಗಲಿಲ್ಲ. ಓಕೆ, ಅದು ಒಂಥರ ಅದನ್ನು ಪಾಸಿಟಿವ್ ಅಂತಲೂ ಅಂದ್ಕೋಬೋದು. ಬಟ್ ದ ಸೇಮ್ ಟೈಮ್ ಈಗ ಆರ್ಟ್ ಹೌಸ್ ಸಿನಿಮಾಗಳು ಅಂತೇನಿತ್ತು, ಸೀರಿಯಸ್ ಸಿನಿಮಾಗಳು, ಅಲ್ಲಿಂದ ಆಚೆಗೆ ಸೀರಿಯಸ್ ಸಿನಿಮಾಗಳೆಲ್ಲ ಹಿನ್ನೆಲೆ ಕೊಟ್ಟೋದು. ಅವಾರ್ಡ್ ಅಟ್ಲೀಸ್ಟ್ ಅವಾರ್ಡ್ ಒಂದು ಸ್ವಲ್ಪ ಜೀವ ಕೊಡ್ತಾಯಿತ್ತು ಅದಕ್ಕೆ, ಆ ಸಿನಿಮಾಗಳಿಗೆ, ಸೀರಿಯಸ್ ಸಿನಿಮಾಗಳಿಗೆ. ಕಮರ್ಷಿಯಲ್ ಸಿನಿಮಾಗಳಲ್ಲಿ ಬಂದು ಕೂತ್ಕೊಳ್ಳೋಕೆ ಶುರು ಮಾಡಿಬಿಟ್ಟು ಕಮರ್ಷಿಯಲ್ ಸ್ಟಾರ್ಗಳೆಲ್ಲ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಅದಕ್ಕೆ ಲಾಬಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಲಾಬಿ ಅನ್ನೋದು ಆ್ಯಕ್ಚುಲಾಗಿ ಇಲ್ಲಿ ನಾನು ಅವಾರ್ಡ್ ತೊಗೊಂಡಲ್ಲ ಫಸ್ಟ್, ಅದಕ್ಕೆ ಕಂಠಿ ಮತ್ತು ರಾಕ್ಷಸಾಗಿ ಸ್ಟೇಟ್ ಅವಾರ್ಡ್ ತೊಗೊಂಡೆ ಅಂತಲೇ ಹೇಳ್ಬೇಕು. ಅದನ್ನು ಕೊಟ್ಟರು ಅಂತ ಹೇಳೋಂಗಿಲ್ಲ, ಅವಾರ್ಡು ಕೊಡೋಲ್ಲ, ಎಲ್ಲ ತೊಗೋಬೇಕಾಯ್ತು. ಅಪ್ಲೈ ಮಾಡಿದಾಗಲೇ ಹೆಂಗೆ ಅಂದರೆ ನನಗೆ ಅವಾರ್ಡ್ ಕೊಡಿ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಎಷ್ಟು ಹಿಂಸೆ ಅಲ್ಲ. ನನಗೆ ಇಷ್ಟನೇ ಇರಲ್ಲ. ಇವ್ರಿಗೆಲ್ಲ ಫೋರ್ಸ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಮಾತಾಡು, ಇವ್ರ ಹತ್ರ ಮಾತಾಡು ಅಂತೆಲ್ಲ ಮಾತಾಡಿಸಿ ಫ್ರೆಂಡ್ಸ್ ಎಲ್ಲ ತೊಗೊಂಡೋಗಿ ಕೊನೆಗೆ ಆಗಲೇ ತುಂಬ ದೊಡ್ಡ ಲೆವೆಲ್ಗೆ ಲಾಬಿ ಎಲ್ಲ ಶುರುವಾಗಿತ್ತು. ಇನ್ನೊಂದೇನೆಂದ್ರೆ ಆಗ ಈ ಕ್ಯಾಟಗರಿ ಇದೆಯಲ್ಲ,
ಪೋಷಕ ನಟ ಕ್ಯಾಟಗರಿ. ಪೋಷಕ ನಟರಲ್ಲಿ ಕಾಮಿಡಿಯನ್ಸ್ ಬರ್ತಾರೆ, ವಿಲನ್ಸ್ ಬರ್ತಾರೆ, ಎಲ್ಲರೂ ಬಂದುಬಿಡ್ತಾರೆ. ಪೋಷಕ ನಟರು ಬರ್ತಾರೆ, ಎಲ್ಲರೂ ಬಂದುಬಿಡ್ತಾರೆ. ಸೊ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಜೊತೆಗೆ ಬೇಕಾದಷ್ಟು ರಾಜಕೀಯ, ಅಲ್ಲಿ ಜಾತಿಯ ರಾಜಕೀಯ, ಹಣ, ಗುಂಪುಗಾರಿಕೆ, ಹಣ ಅದೇ ಸಲ ಫಸ್ಟ್ ಬಂತು ಅಂತ ಕೇಳ್ಪಟ್ಟೆ, ನನಗೆ ಗೊತ್ತಿಲ್ಲ. ಹಾಗೆಲ್ಲ ಯಾರ ಮೇಲೂ ಆಧಾರ ಇಲ್ಲದೆ ಆರೋಪ ಹೊರಿಸಬಾರ್ದು. ಬಟ್ ಅದು ಆಯಿತು ಆ ಸಲ ಅಂತ ಕೇಳ್ಪಟ್ಟೆ. ಬಟ್ ಗುಂಪುಗಾರಿಕೆ ಇದು ಜೊತೆಗೆ ಓಟುಗಳಲ್ಲ, ಅಗೇನ್ ಎಷ್ಟು ಓಟು ಯಾರ ಕಡೆ ಇದೆ ಅನ್ನೋದ್ರ ಬಗ್ಗೆ ಮೇಲೆ ಬೀಳುತ್ತೆ. ಆ ಸಲ ಅಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು. ಆ್ಯಕ್ಚುಲಾಗಿ ಹಾಯ್ ಬೆಂಗಳೂರು ಒಂದು ಆರ್ಟಿಕಲೇ ಬರೆದ್ಬಿಟ್ರು, ಈ ಸಲದ ಪೋಷಕ ನಟ ಯಾರಿದೆ. 2 ಪೇಜ್ ಆರ್ಟಿಕಲ್ ಅನಿಸುತ್ತೆ ಅದು, ಇಲ್ಲ ಒಂದು ಫುಲ್ ಪೇಜ್ ಆರ್ಟಿಕಲ್. ಅಷ್ಟರ ಮಟ್ಟಿಗೆ ಕಾಂಪಿಟೇಷನ್ ನಡೀತಾ ಇತ್ತು ಅಲ್ಲಿ. ನಾನಲ್ಲಿ ಕಾಂಪಿಟೇಷನ್ ಇರಲೇ ಇಲ್ಲ ಆ್ಯಕ್ಚುಲಿ. ಅವರು ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ, ಬೇರೆ ಎಲ್ಲರದ್ದು ಇತ್ತು. ಅವಿನಾಶ್ ಸರ್ ಇದ್ದರು, ಕಂಟಿಗೆ ಅನಿಸುತ್ತೆ. ರಘು ಸರ್ ಇದ್ದರು, ರಂಗನಾಥ್ ರಘು ಸರ್, ರಾಕ್ಷಸಕ್ಕೆ ಚೆನ್ನಾಗಿತ್ತು ಅವರು. ಇನ್ನೊಂದು ಶ್ರೀನಿವಾಸ ಮೂರ್ತಿ ಸರ್ ಇದ್ದರು. ಹೀಗೆ ಒಂದಷ್ಟು ಜನದ್ದೇ ಇತ್ತು. ನಾನು ಇಲ್ಲಿ ಪಿಕ್ಚರ್ಲೇ ಇರಲಿಲ್ಲ ಆವಾಗ. ಬಟ್ ಇಲ್ಲಿ ಒಂದಷ್ಟು ಜನನ ಮೀಟ್ ಮಾಡಿ ಹೇಳಿದ್ರು, ಯಾರೂ ಅಂದರೆ ಅಲ್ಲಿ ಕಮಿಟಿ ಮೆಂಬರ್ಗಳಾಗಿರೋರು ಯಾರಿಗೂ ರೆಸ್ಪಾಂಡ್ ಮಾಡಬಾರ್ದು ಆ್ಯಕ್ಚುಲಾಗಿ. ದಟ್ ವಾಸ್ ಅವ್ರು ಏನು ಮಾಡಿದ್ರು ಅದು ಕರೆಕ್ಟಾಗಿ ಮಾಡಿದ್ರು. ನನ್ನ ಕೇಳೋದಕ್ಕೆ ಇವರೆಲ್ಲ ಫೋರ್ಸ್ ಮಾಡಿದ್ರು, ನನಗೆ ಹಿಂಗೆ ನಾನಿದ್ದೀನಿ ಸ್ವಲ್ಪ ನೋಡಿ ಅಂತಂದ್ಬಿಟ್ಟು ಕೇಳಿದ್ರಿ. ಕೇಳಬೇಕು ಎಲ್ಲರೂ. ಈಗ ಹಂಗೆ ಅಪ್ಲೈ ಸುಮ್ಮನೆ ಕೂರಂಗಿಲ್ಲ, ಕೂತ್ರೆ ಯಾರು ಕೇಳೋಲ್ಲ, ಬರಲ್ಲ, ಒಟ್ಟಿನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನಾನು, ಗೊತ್ತಿಲ್ಲ. ಅಂದರೆ ತೀರಾ ಅದ್ಭುತ ಪ್ರತಿಭೆ ಆಗಿರಬೇಕು. ನಾವೆಲ್ಲ ಆ ಥರದ್ದಲ್ಲ, ಹೆಂಗೋ ಸುಮ್ಮನೆ ಅಳಕ್ ಬಂದವರಲ್ಲ ಸುಮ್ಮನೆ ನಿಜವಾಗ್ಲೂ. ಸೊ ತೀರಾ ಅದ್ಭುತ ಇವು ಕಡೆಗಣಿಸೋಕ್ಕೆ ಆಗಲ್ಲ ಅನ್ನೋರು ಕೆಲವ್ರು ಬಂದಿದೆ. ಉದಾಹರಣೆಗೆ ಚೋಮದುಡಿ ವಾಸುದೇವರಾವು. ಹೌದು, ಅವೆಲ್ಲ ಆಗೆಲ್ಲ ಏನೂ ಲಾಬಿ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ ಯಾರೂ. ಜೊತೆಗೆ ಒಂದು ಇಂಟೆಲೆಕ್ಚುಯಲ್ ಸರ್ಕಲ್ ಇರ್ತಾಯಿತ್ತು, ಅದರದ್ದೇ ಒಂದು ಲಾಬಿ ಇರ್ತಾಯಿತ್ತು ಅಂತಲೂ ಹೇಳ್ತಾರೆ. ಬಟ್ ಸ್ಟಿಲ್ ಆವಾಗೆಲ್ಲ ಇಟ್ ವಾಸ್ ವರ್ತ್. ನಾವು ಏನೇನು ಅವಾರ್ಡ್ ಸಿನಿಮಾ ಅಂತ ನೋಡಿದ್ವು ಎಲ್ಲವೂ ತುಂಬ ಒಳ್ಳೊಳ್ಳೆ ಸಿನಿಮಾ. ಘಟಶ್ರಾದ್ದ, ಆಗ ಎಲ್ಲದಕ್ಕೂ ಒಂದು ಘನತೆ ಇತ್ತು. ಈಗ DDL ಬರೋ ಪ್ರೋಗ್ರಾಮ್ಗಳೇ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದರೆ, ಸೀರಿಯಲ್ಗಳೆಲ್ಲ ಎಂತೆಂಥ ಸೀರಿಯಲ್ಗಳು ನೋಡಿದ್ವಿ ನಾವು ಅವಾಗೆಲ್ಲ. ಸೊ ಆವಾಗೊಂದು ಕ್ವಾಲಿಟಿ ಗ್ಯಾರಂಟಿ ಇತ್ತು. ಅಧಿಕಾರದ ಜಾಗದಲ್ಲಿ ಕೂತಿದ್ದವರೆಲ್ಲ ಒಂದು ಲೆವೆಲ್ಗೆ ಸೆನ್ಸಿಬಲ್ ಆಗಿರ್ತಾಯಿದ್ರು. ಲಾಬಿ ಅಂತಂದ್ರೂ ಒಂದು ಲೆವೆಲ್ಲಾಗಿ ಅದು ಒಳ್ಳೆ ಥರದಲ್ಲೇ ಆಗ್ತಾಯಿತ್ತು ಅಂತ ಅಂದ್ಕೋತೀನಿ. ಬಟ್ ಈ ಸಲ ಅಂತೂ ಓಕೆ, ಕೊನೆಗೆ ಏನಾಯಿತು, ರಘು ಸರ್ಗೆ ಅಂತ ಏನೋ ಫಿಕ್ಸ್ ಆಗಿತ್ತು ಅದು ಅವಾರ್ಡು. ಕೊನೆಗೆ ರಘು ಸರ್ ಹೊಸಬ್ರು ಕೊಡಿ ಅಂತ ಅಂದ್ಬಿಟ್ಟು ಬಿಟ್ಕೊಟ್ಟು ನನಗೆ ಬಂತದ್ದು. ಇಲ್ಲದೆ ನನಗೆ ಬರ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲ ಹಾಗೆ ಅವಾರ್ಡ್ ತೊಗೊಳೋದಕ್ಕೆ ಅಷ್ಟೇ ಸಾಧ್ಯ. ನನಗೆ ಅದೇ ಒಂದು ಸಾಕು ಅನ್ಸ್ಬಿಡ್ತದೆ ಕೊನೆ. ಇನ್ನು ಯಾವ ಅವಾರ್ಡು ಬೇಡವೂ ಬೇಡ, ಕೊಟ್ಟರು ಹೋಗಲ್ಲ ಅನ್ನೋಂಥ. ಬಟ್ ಆಗಲಿ ಕೊಟ್ಟಾಗೆಲ್ಲ ತೊಗೊಂಡಿದ್ದೀನಿ ಹೋಗಿ. ಅವಾರ್ಡ್ ಒಂದೇನು ಮಾಡ್ತಾ ಒಬ್ಬ ಆರ್ಟಿಸ್ಟ್ಗೆ ಒಂದು, ಈಗ ಸಿನಿಮಾ ಅಲ್ಲದೆ ಇನ್ನೊಂದಷ್ಟು ವಿಸಿಬಿಲಿಟಿ ಕೊಡುತ್ತೆ. ಆ ಆ್ಯಕ್ಚುಲಾಗಿ ವಿಸಿಬಿಲಿಟಿನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೆಣ್ಮಕ್ಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಆ್ಯಕ್ಟಿವ್ ಆಗಿರ್ಬೇಕು? ಪಾಪ ಬೇಕಾಗಿಲ್ಲ, ಅವ್ರು ಕೆಲಸ ಮಾಡಿದ್ರೆ ಸಾಕು. ಆ ಕೆಲಸ ಮಾಡೋದಲ್ಲದೆ ಇದು ಫೋಟೋಶೂಟ್ಗಳು ಮಾಡಬೇಕು. ಎಷ್ಟು ಖರ್ಚು ಅವ್ರಿಗೆ, ಎಷ್ಟು ಎಫರ್ಟು, ಒಂದೊಂದು ಹೊಸ ಥರದ ಫೋಟೋಗ್ರಾಫ್ಸ್ ಆಗ್ತಾ ಇರಬೇಕು. ಗಂಡಸಿಗೆ ಅವೇನೂ ಇಲ್ಲ, ನಮ್ಮ ಗಂಡಸು ಜಗತ್ತಿದು. ಏನೂ ಮಾಡದಿದ್ರು ಕೆಲಸಗಳು ಸಿಗ್ತಾನೆ ಇರ್ತವೆ. ಗೊತ್ತಿಲ್ಲ ನನಗೆ, ಒಂದಷ್ಟು ಸೋಷಿಯಲ್ ಸರ್ಕಲ್ ಚೆನ್ನಾಗಿದ್ರು ಸಿಗ್ತಾ ಇರ್ತವೆ ಅನಿಸುತ್ತೆ. ಇಲ್ಲ ಹಿಂಗೆ ನಂತರದವರು ಎಲ್ಲೋ ಒಂದು ಕಡೆ ಹಂಗೆ ಏನು ತೊಂದರೆ ಕೊಡಲ್ಲ ಇವನು ಅಂತ ಅಂದ್ಬಿಟ್ಟು ಕೆಲಸ ಕೊಡೋರು ಇರ್ತಾರೆ. ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಕೆಲಸ ಸಿಗ್ತಾ ಇರ್ತದೆ. ಮತ್ತು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಜೊತೆಗೆ ಸ್ಟಾರ್ಗಳು ಹೆಚ್ಚು ಕಡಿಮೆ ಗಂಡು ಸ್ಟಾರ್ಗಳೇ ಹೆಚ್ಚಲ್ಲ ನಮ್ಮಲ್ಲಿ. ಸೊ ಗಂಡು ಸ್ಟಾರ್ ಒಬ್ಬ ಏನು ಮಾಡ್ತಾನೆ, ಅವನ್ನ ಬೇರೆ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಅವನೇ ಇರಬೇಕಲ್ವ. ಸೊ ಅವನು ಯಾರನ್ನ ರಿಪ್ಲೇಸ್ ಮಾಡ್ತಾನೆ, ಬೇರೆಯವ್ರನ್ನೆಲ್ಲ ಸುತ್ತಿರೋರನ್ನ ರಿಪ್ಲೇಸ್ ಮಾಡಿ ಫ್ರೆಶ್ ಆಗಿ ಕಾಣಿಸ್ಬೇಕು. ನೀವು ಇಲ್ದ್ರೆ ಅದೇ ಪಿಕ್ಚರ್ ಥರ ಕಾಣಿಸುತ್ತೆ. ಕಥೆಯನ್ನು ತೀರಾ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಆಡಿಯನ್ಸ್ಗೆ ಅಂತ ಅಥವಾ ಒಂದು ಫ್ಯಾನ್ಗೆ ಅಂತ ಮಾಡ್ಬೇಕಾದ್ರೆ ತೀರಾ ಬದಲಾವಣೆ ಸಾಧ್ಯ ಇಲ್ಲ. ಸೊ ಸುತ್ತ ಇರೋನ ಬದಲಾವಣೆ ಮಾಡ್ತಾನೆ. ಸೊ ಹೀರೋಯಿನ್ಗಳ ಬದಲಾವಣೆ ಮಾಡ್ತಾನೆ. ಮುಂಚೆ ಎಲ್ಲ ಹಂಗಿರ್ತಿಲ್ಲ. ಒಂದು ಸಕ್ಸಸ್ಫುಲ್ ಪೇರ್ ಅಂದರೆ ರಿಪೀಟ್ ಮಾಡೋರು. ಎಷ್ಟು ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಸರಿತಾ ಅವ್ರ ಜೊತೆಗೆ ಸೀರೀಸ್ ಮಾಡಿದ್ದಾರೆ. ಹಾಗೆ ರಿಪೀಟ್ ಆಗೋದು. ಈಗ ರಿಪಿಟೇಷನ್ ಇಲ್ಲ. ರಿಪಿಟೇಷನ್ ಇವ್ರಿಗೆ ಇಷ್ಟ ಆಗಲ್ಲ. ಸೊ ಇವ್ರಿಗೆ ಇಷ್ಟ ಆಗಲ್ಲ, ಫ್ಯಾನ್ಸ್ಗೆ ಇಷ್ಟ ಆಗಲ್ಲ ಸರ್. ಅದು ವರ್ಕ್ ಆಗುತ್ತೆ ಸರ್, ಗೊತ್ತಿಲ್ಲ. ಇವ್ರು ಹಂಗೆ ಅನ್ಕೊತಾರೆ. ಅದೇ ಎಫರ್ಟು ನೀವು ಹೀರೋಯಿನ್ನ ಹುಡುಕಿ ಬಟ್ ಸ್ಟಿಲ್ ಆಪರ್ಚುನಿಟೀಸ್ ಎಲ್ರಿಗೂ ಸಿಗಬೇಕು, ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಒಂದು ಸಕ್ಸಸ್ಫುಲ್ ಪೇರ್ ಅಂತಂದಾಗ ಅದನ್ನು ಸಕ್ಸಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಸರಿ ಬರ್ತಾ ಇಲ್ಲ ಅನ್ಸುತ್ತೆ ಈಗಿರೋರಿಗೆ. ಗೊತ್ತಿಲ್ಲ, ಅದೇ ಸರಿ ಇರ್ಬೋದು, ನನಗನ್ಸಿರ್ಬೋದು. ಹಾಗೆ ನಾವು ಹಳೆ ಕಾಲದವರು ಹಳೆ ಫಾರ್ಮುಲಾ ಸರಿ ಇತ್ತು ಅಂತ ಹೇಳ್ತೀವಿ. ಸಕ್ಸಸ್ನ ತುಂಬ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋರು ಅವರು. ಮತ್ತೆ ಸಿನಿಮಾಗಳು ಮಾಡೋರು. ಸಕ್ಸಸ್ಫುಲ್ ಪೇರ್ ಅಂದಾಗ ಜನ ನೋಡೋಕ್ಕೆ ಬರೋರು. ಇವ್ರ ಎಕ್ಸ್ಪೆಕ್ಟೇಷನ್ ಇರ್ತಾಯಿತ್ತು. ಒಬ್ಬ ಸಕ್ಸಸ್ಫುಲ್ ಆ್ಯಕ್ಟರ್ ಅನ್ನೋದಕ್ಕೂ ಸಕ್ಸಸ್ಫುಲ್ ಪೇರ್ ಅನ್ನೋದಕ್ಕೂ ವ್ಯತ್ಯಾಸ ಇರಲ್ಲ. 2 ಪವರ್ ಇದೆಯಲ್ಲ ಅಲ್ಲಿ, ಅದು ಯೂಸ್ ಮಾಡ್ಕೊಳ್ಳೋರು ಇಲ್ಲ. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಆಪರ್ಚುನಿಟೀಸ್ ಕಡಿಮೆ ಆಗಿಬಿಡುತ್ತೆ. ಸೊ ಒಂದು ಸಕ್ಸಸ್ ಕೊಟ್ಟೂ ಅವಳಿಗೆ ಕಷ್ಟ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ವಿಸಿಬಿಲಿಟಿ ಇಟ್ಕೊಂಡೇ ಇರಬೇಕು. ಸೊ ಹಾಗಾಗಿ ನಂತರ ಈಗ ಅವಾರ್ಡ್ ಬರೆದ್ರು ಬರಲ್ಲ, ನಾನು ಕೊಟ್ಟರು ತೊಗೊಳ್ಳಲ್ಲ ಅಂತೆಲ್ಲ ದುರಂಕಾರ ಮಾಡೋಕ್ಕಾಗಲ್ಲ. ಅದೇ ನಾನು ಹೇಳ್ದಲ್ಲ, ನಾನೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಕೆಲವು ಸಲ ವಿಸಿಬಿಲಿಟಿ ಓಕೆ ಹಾಳಾಗೋಗ್ಲಿ, ಹೋಗಬೇಡ ಅಂತ.
ಅದೇ ಒಂದೊಂದ್ಸಲ ಅವಾರ್ಡ್ ಫಂಕ್ಷನ್ಗಳಿಗೆ ಹೋದಾಗಂತೂ ಅವರು ಕೊಡೋ ಅವಾರ್ಡ್ನ ಸ್ಟ್ಯಾಂಡರ್ಡ್ಸ್ ಜೊತೆಗೆ ನನಗೆ ಮುಖ್ಯವಾಗಿ ಕಂಪ್ಲೇಂಟ್ ಏನು ಅಂದರೆ ಅವಾರ್ಡ್ಗಳ ಬಗ್ಗೆ ಹಿಂಸೆ ಏನಂತಂದರೆ ಹಿಂಗೆ ಈಗ 4 ಜನ ಇಟ್ಬಿಟ್ಟು ಇವರಲ್ಲಿ ಇವನು ಬೆಟರ್ ಆ್ಯಕ್ಟರ್ ಅಂತ ಹೇಳಿದ್ರೆ ಎಷ್ಟು ಅವಮಾನ ಅಲ್ವಾ? ಆ ಪರಾಕ್ರಮಿ ಥರ ಇದು. ಬೇರೆಯವರು ಇವನಿಗಿಂತ ಕೀಳು ಅಂತ ಹೇಳೋದು ಅಲ್ವಾ ಅದು? ಅಥವಾ ಬೇರೆಯವ್ರ ಪರ್ಫಾರ್ಮೆನ್ಸ್ ಈ ಲೆವೆಲ್ಗೆ ಇರಲಿಲ್ಲ ಅಂತ ಹೇಳ್ದಂಗಲ್ವ? ಅವರು ಆ ಪಾತ್ರಕ್ಕೆ ಏನು ಬೇಕೋ ಅದು ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಪಾತ್ರಗಳಲ್ಲಿ ವ್ಯತ್ಯಾಸ ಇರ್ಬೋದು. ಈಗ ಪಾತ್ರ ಒಂದು ಕಡಿಮೆ, ಈಗ ಜಾಸ್ತಿ ಎಮೋಷನ್ಸು ಅಥವಾ ತುಂಬ ಜಾಸ್ತಿ ಕಲರ್ಫುಲ್ ಬ್ರೈಟ್ ಆಗಿದ್ದಿರ್ಬೋದು ಈ ಪಾತ್ರ, ಅಥವಾ ತುಂಬ ಜಾಸ್ತಿ ಎಮೋಷನ್ಸ್ಗೆ ಅವಕಾಶ ಇದ್ದಿರ್ಬೋದು. ಏನೂ ಇಲ್ಲದೆ ತುಂಬ ಸಡಲ್ ಆಗಿರೋ ಒಂದು ರೋಲ್ ಇರ್ಬೋದು. ಇವೆರಡೂ ನೀವು ಹೆಂಗೆ ಕಂಪೇರ್ ಮಾಡ್ತೀರಾ ಒಂದು ತಕ್ಕಡಿಲಿಟ್ಟು? ತಪ್ಪು. ಅವಾರ್ಡೇ ಕೊಡಬಾರ್ದು ಹಂಗೆ ನೋಡೋಕೆ ಹೋದರೆ. ಬಟ್ ಸ್ಟಿಲ್ ಅವಾರ್ಡ್ನಿಂದ ಒಂದು ವಿಸಿಬಿಲಿಟಿ ಸಿಗುತ್ತೆ ಅಂದರೆ ಸರಿ ಕೊಡಲಿ ಏನೋ ಅಂತ ಕಣ್ಮಿಸ್ಕೊಬಿಡೋಣ ಆವಾಗ. ಅದಕ್ಕೆ ಪ್ರಜಾವಾಣಿ ಅವಾರ್ಡ್ ಫಂಕ್ಷನ್ ಒಂದು ಹೋಗ್ತೀನಿ, ಏನಕ್ಕೆ ಅಂದರೆ ಪ್ರಜಾವಾಣಿ ಕೆಲಸ ಮಾಡಿದ್ದೆ ನಾನು ಒಂದು ಲಾಯಲ್ಟಿಗೆ ಹೋಗ್ತೀನಿ. ಬಟ್ ಅಲ್ಲಿ ಅವಾರ್ಡ್ ಕೊಡೋದೆಲ್ಲ ನೋಡಿದ್ರೆ ಯಾರ್ಯಾರು ಕೊಡ್ತಾರೆ ಎಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಬಟ್ ಕೆಲವ್ರಿಗೆ ಅಟ್ಲೀಸ್ಟ್ ಹೊಸಬರು ಕೆಲವ್ರಿಗೆಲ್ಲ ರೆಕಗ್ನಿಷನ್ ಸಿಗೋದಲ್ಲ, ಅದು ಖುಷಿ ಆಗುತ್ತೆ. ಓಕೆ, ಅವ್ರಿಗೆ ಒಂದಷ್ಟು ವಿಸಿಬಿಲಿಟಿ ಸಿಗುತ್ತೆ, ಅದರಿಂದ ಇನ್ನೊಂದಷ್ಟು ಕೆಲಸ ಆಗುತ್ತೆ ಅವ್ರಿಗೆ. ಅದರಿಂದ ಡೆಫಿನೆಟ್ಲಿ ಸಿನಿಮಾಗೂ ಬೆನಿಫಿಟ್ ಇದೆ. ಒಳ್ಳೆ ಟ್ಯಾಲೆಂಟು ಹೆಚ್ಚು ಕೆಲಸ ಮಾಡಿದಷ್ಟು ಇದಲ್ವಾ, ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರಲ್ಲ. ಹಾಗಾಗಿ ಈ ಥರದ ತಾರತಮ್ಯ ಇಷ್ಟ ಆಗದೆ ಹೋದ್ರೂ, ಅದಕ್ಕೆ ಕ್ರೌರ್ಯ ಅಂತ ಅನ್ಸಿದ್ರು ಓಕೆ, ಏನೋ ಬೆನಿಫಿಟ್ ಇದೆಲ್ಲ ಬಿಟ್ಬಿಡೋಣ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ. ಬಟ್ ನನ್ನ ಜೊತೆಗೆ ಬೇರೆ ಆ್ಯಕ್ಟರ್ನ ಕಂಪೇರ್ ಮಾಡಿ ನೀನು ಬೆಸ್ಟ್ ಆ್ಯಕ್ಟ್ರು ಅಂತ ಹೇಳಿದ್ರೆ ನನಗೆ ಅದನ್ನು ಒಪ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ. ನನಗಿಂತ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ನೋಡಿದ್ದೀನಿ. ಪಾಪ ಅವ್ರುಗಳಿಗೆ ಏನೂ ಆಗದೇ ಇರೋದನ್ನು ನೋಡಿದ್ದೀನಿ, ಅವಕಾಶಗಳಾಗದೇ ಇರೋದನ್ನು ನೋಡಿದ್ದೀನಿ. ಹಂಗಿರ್ಬೇಕಾದ್ರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹೇಳ್ತಾರೆ, ನೀನು ಹಂಗಾರೆ ಬಿಟ್ಬಿಡು ನಿಂದು ಅಲ್ಲ ಅಂತ. ಬೈಯೋರು ಇರ್ತಾರಲ್ಲ, ಏನಾದ್ರು ಕಮೆಂಟ್ ಆಗ್ತಾರೆ, ನೀನು ಬಿಟ್ಬಿಡು, ನಿನ್ನ ಕೆಲಸ ಬೇರೆಯವ್ರು ಕೊಟ್ಬಿಡು ಅಂತ. ಅಷ್ಟೊಂದೆಲ್ಲ ಸಾಧು ಸಂತಾನೂ ಆಗಿಲ್ಲ ನಾನು ಹೊಟ್ಟೆ ಪಾಡನ್ನು ನೋಡ್ಕೋಬೇಕಲ್ಲ. ಬಟ್ ಆ ಅವೇರ್ನೆಸ್ಸೇ ಜಿದ್ದು ಕೃಷ್ಣಮೂರ್ತಿ ಹೇಳ್ದಂಗೆ ಅವೇರ್ನೆಸ್ ಇಸ್ ಚೇಂಜ್. ಯಾವತ್ತಿಗೂ ಒಂದು ದಿವಸ ಏನೋ ಒಂದು ಬದಲಾವಣೆ ಆಗುತ್ತೆ. ಅದರಿಂದ ಅವೇರ್ನೆಸ್ ಇದ್ದರೆ ಸಾಕು. ಆ ಎಂಪತಿ, ಇನ್ನೊಬ್ಬರ ನೋವನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದ್ದರೂ ಸಾಕು ಅಂತ ಅನಿಸುತ್ತೆ. ಅದೇ ಒಂದು ಬದಲಾವಣೆ. ಯಾವತ್ತೋ ಒಂದು ದಿವಸ ಅದು ನನ್ನ ನಡವಳಿಕೆಯಲ್ಲಿ ಎಲ್ಲದರಲ್ಲೂ ಕಾಣ್ತಾ ಬರುತ್ತೆ. ಯಾವುದೋ ಒಂದು ದಿವಸ ಅದು ಹೊರಗಡೆನೂ ಬದಲಾವಣೆ ಕಾಣ್ಬೋದೇನೋ. ಈಗ ಕೋಪನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಜಿದ್ದು ಕೃಷ್ಣಮೂರ್ತಿ, ಅದು ಹೇಳ್ತಾರೆ, ಕೋಪ ಬರ್ತಾ ಇದೆ ಅಂತ ನೀನು ತಿಳ್ಕೊಂಡ್ರೆ ಅಲ್ಲೇ ಬದಲಾವಣೆ ಶುರುವಾಗುತ್ತೆ ಅಂತ. ಈ ಕೋಪ ಬಂದಿದ್ದು ಗೊತ್ತೇ ಆಗಲಿಲ್ಲ ನನಗೆ ಅಂತಂದರೆ, ನಾನು ಯಾಕೆ ಕೋಪ ಮಾಡ್ತೀನಿ ಕೋಪ ಮಾಡ್ಕೋತೀನಿ ಅಂತಲೇ ಗೊತ್ತಾಗಲಿಲ್ಲ ಅಂತ ನೀ ಹೆಂಗೆ ಬದಲಾಗಲಿಕ್ಕೆ ಸಾಧ್ಯ? ಅಟ್ಲೀಸ್ಟ್ ನನಗೆ ಇದಕ್ಕೆ ಕೋಪ ಬರ್ತಾ ಇದೆ ಅಂತ ಗೊತ್ತಾಯ್ತು ಫಸ್ಟು. ಸೊ ಆ ವಿಷಯ ನೆಕ್ಸ್ಟ್ ಬಂದಾಗ ಇದು ಕೋಪ ಬರ್ತಾ ಇದೆ, ನಾನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಕಡಿಮೆ ಹಂತವಾಗಿ ಯಾವತ್ತೋ ಒಂದು ದಿವಸ ಆಗ್ತಾ ಹೋಗ್ತಾನೆ. ಅವೇರ್ನೆಸ್, ಅರಿವೇ ಗುರು ಅಲ್ವಾ? ಅದೇ ನಮ್ದು ಹಿರಿಯರು ಹೇಳ್ಬಿಟ್ರು ನೋಡಿ, ಹೇಳಿದ್ದಾರೆ. ಅದೇ ಅದನ್ನು ನಾವು ಅರ್ಥೈಸ್ಕೊಂಡಿಲ್ಲ ಸರಿ. சங்க எடுத்து போடுவேன். நாங்கள் கேட்குற தோக்குறத பற்றி யோசிக்கணும். ஆமான்னு சொன்னால் சந்தோஷப்படுவீங்களா? ಆಡ್ಕಳಂಗೆ ಹೋದ್ರಿ ಸರ್. ಆಡ್ಕಳಂ ಅಷ್ಟೇ. ವೆಟ್ರಿ ಸಿನಿಮಾಲಿ ಹೆಂಗೆ ಎಲ್ಲ ಪಾತ್ರಗಳು ಬದಲಾಗ್ತಾನೆ ಇರ್ತವೆ, ಎವಾಲ್ವ್ ಆಗ್ತಾನೆ ಇರ್ತದೆ, ಚೇಂಜ್ ಆಗ್ತಾ ಇರುತ್ತೆ. ಹೀಗೆ ಫಸ್ಟು ಪೇಟೆಕಾರನ್ ಅಂತ ಇದೆಯಲ್ಲ, ಅಲ್ಲಿ ವಯಸ್ಸಾಗಿರೋದು ಜಯಪಾಲನ್ ಮಾಡ್ತಾರಲ್ಲ, ನಾನು ಫಿಲ್ಮ್ ನೋಡಿದ್ದೀನಿ, ತುಂಬ ಒಳ್ಳೆ ಫಿಲ್ಮ್. ವಯಸ್ಸಾಗಿರೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ಅಂತ ಫಸ್ಟ್ ಫಿಕ್ಸ್ ಆಗಿತ್ತು ನಿಮಗೆ. ಯಾವುದು ಮೀಸೆ ಇವರು ಗುರು ಧನುಷ್ ಅವರು ಗುರು ಸಖತ್ತಾಗಿತ್ತು ಆ ರೋಲು. ಆ್ಯಕ್ಚುಲಾಗಿ ಆ ಕಥೆಯ ನಾಯಕ ಅವನೇ. ಹೌದು. ಸೊ ಸಖತ್ತಾಗಿತ್ತು ಅದು. ಓಕೆ, ಅದಕ್ಕೆಲ್ಲ ಫಿಕ್ಸ್ ಆದಿ ಎಲ್ಲ ನೀವು. ವಿಗ್ ಹಿಂಗೆ ಮಾಡೋದು, ಕೂದಲನ್ನ ಹಿಂಗೆ ಇದು ಮಾಡ್ಬೋಣ, ಮೇಲ್ಗಡೆ ಬಾಂಡ್ಲಿ ಮಾಡ್ಬೋಣ, ಹಂಗೆ ಮಾಡೋಣ, ಫುಲ್ ಬಿಳಿ ಮಾಡೋಣ, ಮೀಸೆ ದಪ್ಪಗೆ ಮಾಡ್ಕೊಳ್ಳೋಣ, ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆದಿ. ಆಮೇಲೆ ಒಂದು ದಿವಸ ವೆಟ್ರಿ ಫೋನ್ ಮಾಡಿದ್ರು, ಕಿಶೋರ್ ಒಂದು ಸ್ವಲ್ಪ ಆಫೀಸ್ಗೆ ಬಾ ಅಂತ ಅಂದ್ಬಿಟ್ಟು ಆಫೀಸ್ಗೆ ಹೋದೆ. ಅಲ್ಲಿ ಜಯಪಾಲನ್ ಇದ್ದರು. ಆ ಪಾತ್ರ ಮಾಡಿ ಆ ಪಾತ್ರಕ್ಕೆ ಇವರಿದ್ರೆ ಹೆಂಗಿರುತ್ತೆ ನಾನು ಹೇಳಿದೆ. ಗೊತ್ತಾಯಿತು, ಇವರೇ ಸಾಕಾದಾಗ. ನಾನು ಡೈರೆಕ್ಟರ್ ಆಗಿದ್ದರು, ಅವ್ರನ್ನೇ ಕಾಸ್ಟ್ ಮಾಡ್ತಾಯಿದ್ದೆ. ಪರ್ಫೆಕ್ಟ್ ಆಗಿದ್ದಾರೆ ಅವ್ರಿಗೆ. ಅವ್ರು ಆ್ಯಕ್ಟ್ರಲ್ಲ, ಆ್ಯಕ್ಚುಲಾಗಿ ಪೊಯೆಟಲ್ಲಿ, ಶ್ರೀಲಂಕನ್ ತಮಿಳ್ ಪೊಯೆಟ್ ಅವರು. ಅಲ್ಲಿಯ ಅವರ ಫ್ರೀಡಮ್ ಸ್ಟ್ರಗಲ್ ಎಲ್ಲ ಇತ್ತಲ್ಲ, ಅಲ್ಲಿಯ ತಮಿಳರ ಹೋರಾಟದಲ್ಲೆಲ್ಲ ಸುಮಾರು ಭಾಗಿಯಾಗಿದ್ದವರು. ಅಂದರೆ ಲಿಟ್ರರಿ ಫ್ರಂಟ್ ಇತ್ತಲ್ಲ ಅದರದ್ದು. ಶಸ್ತ್ರ ಹಿಡಿದು ಹೋರಾಟ ಒಂದಿತ್ತು ಈ ಕಡೆ, ಅದಲ್ಲದೆ ಅವರ ರೈಟ್ಸ್ಗೋಸ್ಕರ, ತಮಿಳರ ಹಕ್ಕಿಗೋಸ್ಕರ ಹೋರಾಡ್ತಾ ಇದ್ದವರು. ಅದರಲ್ಲಿ ಭಾಗಿಯಾಗಿದ್ದವರು. ತುಂಬ ಒಳ್ಳೆ ಪೊಯೆಟ್, ಅಲ್ಲಿಯ ಪೊಯೆಟ್. ಬಟ್ ಅವ್ರನ್ನ ಇಟ್ಕೊಂಡು ಇವ್ರು ಕೆಲಸ ಮಾಡ್ಸೋದು ಭಾರಿ ಕಷ್ಟಪಟ್ಟರು. ಬಟ್ ವಿಜುವಲ್ ಆಗಿ ಸಕ್ಕತ್ತಾಗಿ ವರ್ಕ್ ಆಯಿತು. ಅವ್ರಿಗೇನು ಬರ್ತಾ ಇರಲಿಲ್ಲ, ಅಷ್ಟೇ ಅಪಿಯರೆನ್ಸ್ ಇಟ್ಕೊಂಡೇ ಪೂರ್ತಿ ಸಿನಿಮಾ ತೂಗಿಸ್ಬಿಟ್ಟು. ಅದು ಆ್ಯಕ್ಚುಲಾಗಿ ಯಾವ ಲೆವೆಲ್ಗೆ ಅಂದರೆ ನ್ಯಾಷನಲ್ ಅವಾರ್ಡಲ್ಲಿ ಸ್ಪೆಷಲ್ ಮೆನ್ಷನ್ ಅದಕ್ಕೆ. ಅವ್ರು ಡಬ್ ಮಾಡಲಿಲ್ಲ, ರಾಧಾರವಿ ಡಬ್ ಮಾಡಿದ್ರು ಅವ್ರಿಗೆ. ರಾಧಾರವಿ ಸಿಕ್ಕಾಪಟ್ಟೆ ಲೈಫ್ ಕೊಟ್ಟರು ಅದಕ್ಕೆ. ಡಬ್ಬಿಂಗಲ್ಲಿ ಆ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಫಾರ್ಮ್ ಆಗೋಯ್ತು. ಜೊತೆಗೆ ಇವನು ವೆಟ್ರಿಯ ಸಿನಿಮಾ ಲ್ಯಾಂಗ್ವೇಜ್ನ ಹಿಡ್ತಾ ಇದೆಯಲ್ಲ, ಅದರ ಭಾಷೆ, ಸಿನಿಮಾ ಭಾಷೆ, ಟೆಕ್ನಿಕಲ್ ಹೋಲ್ಡ್ ಇದೆಲ್ಲ, ಸ್ಟೋರಿ ಟೆಲ್ಲಿಂಗ್ ಕ್ರಾಫ್ಟ್ ಬಗ್ಗೆನೂ ತುಂಬ ಚೆನ್ನಾಗಿದೆ ಹಿಡ್ತಾ. ಅದು ತುಂಬ ಚೆನ್ನಾಗಿ ಏನೂ ಮಾಡದೆ ಹೋದರೂ ಅವನು ಸಖತ್ತಾಗಿ ತೊಗೊಂಡಾಯ್ತು. ಅದಕ್ಕೆ ಸ್ಪೆಷಲ್ ನ್ಯಾಷನಲ್ ಅವಾರ್ಡ್ ಸ್ಪೆಷಲ್ ಮೆನ್ಷನ್ ಬಂತು ಅಂದರೆ ಲೆಕ್ಕ ಹಾಕಿ. ಸೊ ಅವ್ರಿಗೆ ಆ್ಯಕ್ಚುಲಾಗಿ ತುಂಬ ರಾಗ್ ಹಂಗೆ ಹಿಡ್ಕೊಂಬಂದು ಅವ್ರನ್ನ ಯೂಸ್ ಮಾಡಿದ್ದು. ಸೊ ಅದಾದಮೇಲೆ ಈ ರೋಲ್ ಇದು ಎವಾಲ್ವ್ ಆಗ್ತಾಯಿತ್ತು, ನಾನು ಮಾಡಿದ ರೋಲನ್ನು.
ಅದಾದಮೇಲೆ ಒಂದಷ್ಟು ದಿವಸ ಆದಮೇಲೆ ವೆಟ್ರಿ ಮತ್ತೆ ಕರ್ಸ್ಕೊಂಡು ಈ ರೋಲ್ ಇದೆ ಒಂದು ಚೆನ್ನಾಗಿರುತ್ತೆ ನೀನು ಮಾಡ್ತೀಯಾ ಅಂತಂದ್ರೆ ಮಾಡ್ತೀನಿ ಹೋಗಿ ಕೇಳಬೇಕಂತ ಸಖತ್ತಾಗಿತ್ತು ರೋಲು ಅದನ್ನ ಮಾಡಿ ಇರೋದ್ರಲ್ಲಿ ಅವನೇ ಒಳ್ಳೆಯವನು ಆ್ಯಕ್ಚುಲಾಗಿ ಆಗ ಪಾತ್ರಗಳಲ್ಲೆಲ್ಲ ಒಳ್ಳೆಯವನು ಅಂತ ಹೇಳೋಕೆ ಹೋದರೆ ಅವನೇ ಇರ್ತಾನೆ ದೊರೆ. ಸೊ ಇದಾಯಿತು, ಆಡುಕಳಂ ಆಯಿತು, ಆಡುಕಳಂ ಚೆನ್ನಾಗಾಯಿತು, ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಕೋಳಿ ಫೈಟ್ ಮಾಡೋರ ಜೊತೆ ಅವರಿಗೆಲ್ಲ ಕೋಳಿ ಅಂಕ ಆ ಕೋಳಿಗಳು ಅವರು ಹೆಂಗಿದ್ರು ಅಂದರೆ ಅವರೆಲ್ಲರೂ ಜನಗಳೇ ಹೆಂಗೆ ಇದ್ದಾರೆ, ಅವರು ಫೈಟರ್ ಕೋಳಿಗಳ ಥರನೇ ಅಲ್ಲಿ ಜನಗಳು ಒಂಥರ ಸಮುರಾಯಿಗಿರ್ತಾರಲ್ಲ ಕೋಳಿಗಳೆಲ್ಲ ಸಾಯೋ ತನಕ ಫೈಟ್ ಮಾಡ್ತವೆ, ಅದರ ಎನರ್ಜಿನೇ ಸಖತ್ತು. ಟ್ರಯಲ್ ಶೂಟೆಲ್ಲ ಒಂದಷ್ಟು ಮಾಡಿದ್ರು. ಅವಾಗ ಡಿಜಿಟಲ್ ಆವಾಗ ಹೊಸದಾಗಿ ಬಂದಿತ್ತು, ಡಿಜಿಟಲ್ ಟ್ರೈ ಮಾಡೋಣ ಅಂತ ಟ್ರಯಲ್ ಶೂಟ್ಗೆ ಅದರಲ್ಲೇ ಫಸ್ಟ್ ವಿಗ್ಗು ಬೇರೆ ಟ್ರೈ ಮಾಡಿದ್ದೇನೆ. ವೆಟ್ರಿ ಫೋಟೋ ತೆಗ್ದಿದ್ದು ಮೊನ್ನೆ ಯಾವಾಗಲೂ ಶೇರ್ ಮಾಡಿದ್ರು. ಮೊನ್ನೆ ಫಸ್ಟ್ ಟೈಮ್ ವಿಗ್ ಹಾಕಿದ್ವಿ, ವಿಗ್ ಹಾಕ್ಬಿಟ್ಟು ಬಿಟ್ಟು ಕಿಶೋರ್ ಏನಿಗಿದೆ ಸಖತ್ತಾಗಿದೆ, ವಿಗ್ ಸರಿಯಾಗಿ ಕುತ್ಕೊಂಡ್ಬಿಡ್ತು, ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತು, ಚೆನ್ನಾಗೋಯ್ತು ನೋಡೋಕ್ಕೆ. ಅವ್ನು ಚೆನ್ನಾಗಿ ಒಳ್ಳೆ ಟೆಕ್ನಿಷಿಯನ್, ಯಾರು ಚೆನ್ನಾಗಿ ಸೆಟ್ ಮಾಡ್ದ ವಿಗ್ನ. ಅದನ್ನ ಬಿಟ್ಟು ಫೋಟೋ ಮತ್ತೆ ಫೋಟೋ ಸಕ್ಕತ್ತಾಗಿದೆ. ಸೊ ಹಿಂಗಿದೆ ಗೊತ್ತಾ, ಇದು ಈ ಬಿಫೋರ್ ಆಫ್ಟರ್ ವಿಗ್ದು ಆ್ಯಡ್ ಕೊಡ್ತಾರಲ್ಲ, ಹೇರ್ ಟ್ರೀಟ್ಮೆಂಟ್ ಆ್ಯಡು, ಅದರಲ್ಲಿ ಬಿಫೋರಲ್ಲಿ ಹಿಂಗೆ ಸಪ್ಪೆ ಇರ್ತಾರೆ ಮುಖ, ನಿನ್ನ ಮುಖ ವಿಗ್ಗಿಲ್ದೆ ಹಂಗೆ ಇದೆ. ಹಾಕಿದ ತಕ್ಷಣ ನಿನ್ನ ಎನರ್ಜಿನೇ ಚೇಂಜ್ ಆಗೋಯ್ತು, ವಿಗ್ ಹಾಕಿದ ತಕ್ಷಣ ನಮ್ಮ ಮುಖ ಏನು ಚೇಂಜ್ ಮಾಡಿದೆ, ಆದರೆ ಹಂಗೆ ಇದೆ ಅಂತ. ಸೊ ಹಾಗೆ ವಿಗ್ಗೆ ಅವ್ನು ಡ್ಯಾನಿಯಲ್ ಬಾಲಾಜಿ ಕರ್ಕೊಂಡೋಗಿದ್ದು. ಅವನಿಗೆ ಬಾಲಾಜಿ ಭಯಂಕರ ಬುದ್ಧಿವಂತಿಗೆ ಸಮಸ್ಯೆ ಅವನಿಗೆ, ಯಾಕಂದರೆ ಎಲ್ಲನೂ ಗೊತ್ತು. ಅವ್ನು ಸಿನಿಮಾ ಓದ್ಕೊಂಡು ಬಂದಿದ್ದು ಬೇರೆ, ಜೊತೆಗೆ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವನು. ಆ್ಯಸ್ ಅ ಟೆಕ್ನಿಷಿಯನ್ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ಗೆಲ್ಲ ಕೆಲಸ ಮಾಡಿದೆ ಬಿಗಿನಿಂಗಲ್ಲಿ, ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿ. ಇವರು ಆ್ಯಕ್ಚುಲಾಗಿ ಅವ್ನು ಹೇಳ್ಕೊತಾ ಇರಲಿಲ್ಲ. ಸಿದ್ಧಲಿಂಗಯ್ಯ ಅವರ ಹೆಂಡತಿ ಅವರಮ್ಮ ಇಬ್ಬರು ಅಕ್ಕ ತಂಗಿರು, ನಮ್ಮ ಡೈರೆಕ್ಟರ್ ಸಿದ್ಧಲಿಂಗಯ್ಯ, ಬಂಗಾರಮಠ ಸಿದ್ಧಲಿಂಗಯ್ಯ. ಹಾಂ, ಸಿದ್ಧಲಿಂಗಯ್ಯ ಅವರ ಹೆಂಡತಿ ಮತ್ತು ಬಾಲಾಜಿ ಅವರ ಅಮ್ಮ ಇಬ್ಬರು ಅಕ್ಕ ತಂಗಿರು. ಅದು ಇವನು ಎಲ್ಲೂ ಹೇಳ್ಕೊತಾ ಇಲ್ಲ, ಅವ್ನಿಗೆ ಇಷ್ಟ ಆಗ್ತಾ ಇಲ್ಲ, ಏನೋ ಹೊರಗಡೆ ಫ್ಯಾಮಿಲಿ ಸಮಸ್ಯೆ ಅನ್ಸುತ್ತೆ, ಗೊತ್ತಿಲ್ಲ ಏನು ಡಿಫ್ರೆನ್ಸ್ ಅಂತ. ಬಟ್ ಇವನು ಇದನ್ನು ಇನ್ಫ್ಲುಯೆನ್ಸ್ ಎಲ್ಲೂ ಯೂಸ್ ಮಾಡ್ತಾ ಇರಲಿಲ್ಲ. ಭಯಂಕರ ಸ್ವಾಭಿಮಾನಿ, ಭಯಂಕರ ಟ್ಯಾಲೆಂಟೆಡ್ಡು. ನಾವು ಪೊಲಾದವನ್ನೆಲ್ಲ ಅವನ ಕೆಲವು ಶಾರ್ಟ್ಸ್ ಎಲ್ಲ ಹೆಂಗೆ ಮಾಡಿದ್ದ ಅಂದರೆ ಹೆಂಗಿದೆ, ಈಗಲೂ ನನಗೆ ಹೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಾಯಿದೆ ತುಂಬ್ಕೊಳ್ತಂಗೆ. ಒಂದು ಶಾರ್ಟ್ಲೆಲ್ಲ ಅಂತೂ ನಾವು ಇದನ್ನು ಮತ್ತೆ ರೀಪ್ಲೇ ಮಾಡಿ ಅಂತ ಡಬ್ಬಿಂಗ್ ನಾನು 11 ದಿವಸ ಮಾಡಿದೆ ಡಬ್ಬಿಂಗ್ ಆ ಪಿಕ್ಚರ್ಗೆ. ಹೊಸದಾಗಿ ತಮಿಳು ಬೇರೆ ಕಲ್ತ್ಕೊತಾ ಇದ್ದೆ, ಜೊತೆಗೆ ನಾರ್ತ್ ಮಡ್ರಾಸ್ ತಮಿಳು ಬರ್ತಾನೆ ಇರಲಿಲ್ಲ. ಒಬ್ಬ ವಿಕ್ರಮ್ ಅಂತಿದ್ದ, ಪಾಪ ಅವ್ನು ತೀರ್ಕೊಂಡ್ಬಿಟ್ಟಂತೆ. ಅವನು 2 ಸಿನಿಮಾ ಮಾಡಿದೆ ಡೈರೆಕ್ಟ್ರಾಗಿ, ಅವನೊಂಥರ ಭರತ್ ಥರ ಕತೆ ಅವನು, ವಿಕ್ರಮ್ ಸುಕುಮಾರನ್ ಅಂತ. ಒಂದು ಸಕ್ಸಸ್, ಮದಯ ನೇಮ್ ಕುಟುಂಬ ಅಂತ ಒಂದು ಸಿನಿಮಾ ಮಾಡ್ದ, ಹಿಟ್ಟು ಚೆನ್ನಾಗೋಯ್ತು. ಅದಾದಮೇಲೆ ಏನೋ ಪರ್ಸನಲ್ ಇಶ್ಯೂಸ್. ಅವನು ಆ್ಯಕ್ಚುಲಾಗಿ ಇನ್ನೊಬ್ಬ ಮಣಿಕಂಠನ್ ಅಂತ, ಇಬ್ಬರು ಸೌಂಡ್ ಇಂಜಿನಿಯರ್ 4 ಫ್ರೇಮ್ಸಲ್ಲಿ, ಪ್ರಿಯದರ್ಶನ್ ಸ್ಟುಡಿಯೋ 4 ಫ್ರೇಮ್ಸ್ ಅಂತ. ಅಲ್ಲಿ ಕೂತ್ಕೊಂಡು ಇವರಿಬ್ಬರು ಜಗಳ ಆಡೋರು ನನಗೋಸ್ಕರ. ಅವ್ನು ಮಣಿಕಂಠನೇ ಹೇಳಿದ್ದು ಕೊನೆಯಲ್ಲಿ, ಇಲ್ಲ ಕಿಶೋರ್ ವಾಯ್ಸ್ ಫ್ರೆಶ್ ಆಗಿದೆ, ಅದನ್ನ ಯೂಸ್ ಮಾಡೋದು, ವೆಟ್ರಿ ಡಬ್ ಮಾಡಬೇಕಾಯ್ತು ನನ್ನ ವಾಯ್ಸ್ಗೆ. ಇಲ್ಲ ಪೊಲಾದವನಿಗೆ. ಓಕೆ. ಸೊ ಅವನ್ನ ಬಿಡದೆ ವೆಟ್ರಿನ ಡಬ್ ಮಾಡೋಕ್ಕೆ ಬಿದ್ದೆ, ಟೈಮು ಇರಲಿಲ್ಲ ವೆಟ್ರಿಗೆ. ಸಿನಿಮಾ ಅನೌನ್ಸ್ ಆಗೋಗಿತ್ತು, ರಿಲೀಸು, ಅದಾದಮೇಲೆ ಶೂಟಿಂಗ್ ಮಾಡ್ತಾಯಿದ್ರು ಅವರು. ಬೆಳಗ್ಗೆ ಶೂಟಿಂಗು, ರಾತ್ರಿ ಡಬ್ಬಿಂಗು. ನಾನು ರಾತ್ರಿ ಹೋಗ್ತಾಯಿದ್ದೆ, ವೆಟ್ರಿ ಬಂದು ಕೂತ್ಕೊಂಡು ಅಷ್ಟೇ ನಂದು ಟೇಕ್ ಓಕೆ ಅಂದ್ಬಿಟ್ಟು ಹಂಗೆ ಇಮಿಡಿಯೇಟಾಗಿ ನಿದ್ದೆ ಮಾಡ್ಬಿಡೋದು. ವೆಟ್ರಿ ಇಮಿಡಿಯೇಟಾಗಿ ಬಂದ್ಬಿಡೋದು ನಿದ್ದೆ. ಅಷ್ಟು ಫುಲ್ ಭಯಂಕರ ಟೈಟಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ವೆಟ್ರಿಗೆ ಡಬ್ ಮಾಡೋಕ್ಕಾಗಲ್ಲ, ನನ್ನ ವಾಯ್ಸ್ ಉಳ್ಕೊತು. ನನ್ನ ವಾಯ್ಸ್ ಏನಾಗೋಯ್ತು ಅಂದರೆ, ನಾನು ಸುಮಾರಾಗೆ ಮಾಡಿದ್ದೆ. ಕೊನೆಗೆ ಏನಂದರೆ ಕೆಲವು ಕಡೆ ಎಲ್ಲ ಅರ್ಥ ಆಗೋಂಗೆ ಮಾಡಿಬಿಡಿ ಸಾಕು ಅಂತ ಇನ್ನೊಂದು ದಿವಸ ಕರೆಸಿ, ಪ್ರೊಡ್ಯೂಸರ್ 3 ದಿವಸ ಅಂತ ರೂಮ್ ಕೊಟ್ಟಿದ್ರು ಅವ್ರಿಗೆ. ಇವ್ರು 11 ದಿವಸ ಮಾಡೋರು ರೂಮ್ ಬಾಡಿಗೆ ಕಟ್ಟಬೇಕಲ್ಲ, ಪ್ರೊಡ್ಯೂಸರ್ ಪ್ರೆಷರು. ಎಷ್ಟು ದಿವಸ ಆಯಿತು, 5 ದಿವಸ ಆಯಿತು, 6 ದಿವಸ ಆಯಿತು, 7 ದಿವಸ ಆಯಿತು ಅಂತ. ರಾತ್ರಿಯಲ್ಲಿ ಹೋಗಿ ಡಬ್ಬಿಂಗ್ ಮಾಡಿಬಿಟ್ಟು ಅವ್ರ ಕಡೆ ಹೆಂಗೆ ಅಂದರೆ ಬೆಳಗ್ಗೆಲ್ಲ ಶೂಟ್ ಮಾಡೋರು. ವಿಕ್ರಮ್ ಎಲ್ಲ ವೆಟ್ರಿ ಒಂದೊಂದು ಸಲ ಬರೋರು. ವಿಕ್ರಮ್ ಅಂತೂ ಬೆಳಗ್ಗೆ ಶೂಟ್ ಮಾಡಿಬಿಟ್ಟು ಸಂಜೆ ಬಂದು ಕೂತ್ಕೊಂಡು ನನ್ನ ಜೊತೆ ಡಬ್ ಮಾಡಿ 2 ಗಂಟೆ 3 ಗಂಟೆದಂಗೆ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲೇ 4 ಫ್ರೇಮ್ಸಲ್ಲಿ ಅಲ್ಲೇ ಆದ್ಮೇಲೆ ಮಲ್ಕೊಂಡ್ಬಿಡ್ತಾಯಿದ್ವಿ, ನಾನು ಅವನು ಮಣಿಕಂಠನ್ 3 ಜನ. ಬೆಳಗ್ಗೆ 6 ಗಂಟೆಗೆದ್ದು ಅವ್ನು ಶೂಟಿಂಗ್ ಹೋಗೋನು, ನಾನು ರೂಮ್ಗೆ ಹೋಗಿ ಮತ್ತೆ ಮಲ್ಕೊತಾ ಇದ್ದೆ. ನನಗೆ ನಿದ್ದೆ ಸಿಗ್ತಾಯಿತ್ತು, ಅವ್ರಿಗೆ ನಿದ್ದೆನೇ ಇಲ್ಲ. ಹಿಂಗೆ ಮಾಡಿ ಪೊಲಾದವನ್ನೆಲ್ಲ ವಾಯ್ಸ್ ಆಯಿತು. ಅದೇ ಮೇಜರ್ ಅಡ್ವಾಂಟೇಜ್ ನನಗೆ ಆಗಿರೋದು ಅದು ಒಂದು. ಯಾಕಂದರೆ ಹೊರಗಡೆಯಿಂದ ಬಂದು ನಮ್ಮ ಭಾಷೆ ಮಾತಾಡಿದ್ರೆ ನಮಗೊಂದು ಕಿಕ್ ಸಿಗುತ್ತಲ್ಲ, ಖುಷಿ ಸಿಗುತ್ತಲ್ಲ. ಈಗ ರಜನಿ ಮಾತಾಡೋದು ತಪ್ಪು ಮಾತಾಡಿದ್ರು ತಮಿಳು, ತಪ್ಪಂದರೆ ಕೆಲವೆಲ್ಲ ಕನ್ನಡ ಸ್ಲ್ಯಾಂಗ್ ಇದೆ, ತಪ್ಪೇನಲ್ಲ ಅದು. ಬಟ್ ಆ್ಯಕ್ಸೆಂಟ್ ತಮಿಳು ಆ್ಯಕ್ಸೆಂಟ್ ಅಲ್ಲ. ಸಂತೋಷಂ ಅಂತಾರಲ್ಲಿ, ಇವು ಸಂತೋಷಂ ಅಂತಲೇ ಇವತ್ತಿಗೂ ಹೇಳ್ತಾರೆ. ಪಿಕ್ಚರಲ್ಲೂ ಸಂತೋಷಮೇ ಇವ್ರು ಹೇಳೋದು. ಸೊ ಅದು ಕನ್ನಡ ಪೂರ್ತಿ. ನಾವು ಸಂತೋಷ ಅಂತೀವಲ್ಲ, ಸಂತೋಷ ಅಂತ ಅಂತೀವಲ್ಲ, ಹಂಗೆ ನಾನು ಎಷ್ಟೊಂದು ಸಲ ಕನ್ನಡ ತಮಿಳು ಅಂದ್ಕೊಂಡು ಮಾತಾಡ್ಬಿಡ್ತೀನಿ. ಯಾಕಂದ್ರೆ ಸುಮಾರು ಸೇಮ್ ಪದಗಳಿದೆ, ಗೊತ್ತಾಗೋದೇ ಇಲ್ಲ. ನಾನು ತಮಿಳಲ್ಲಿ ತಾನೇ ಹೇಳಿದೆ ಅಂತ, ಇಲ್ಲ ನೀನು ಕನ್ನಡನೇ ಬೇಸ್ರಿ. ಹೆಂಗೆ ಇವತ್ತು ಬೆಳಗ್ಗೆ ಯಾರಾದ್ರೂ ಮಾತಾಡ್ದೆ, ಕನ್ನಡ ಮಾತಾಡ್ಬಿಟ್ಟು ಹಂಗೆ ಇಟ್ಬಿಟ್ಟು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನಿಂಗೆ ಗೊತ್ತಾ ಅರ್ಥ ಆಗ್ತಾಯಿಲ್ಲ, ಒಂದು ನಿಮಿಷ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನೀನು ಅಂತ. ಸಾರಿ ಹಿಂಗಾಗುತ್ತೆ ಸ್ವಿಚ್ ಮಾಡೋದು. ಸೊ ಈ ಥರ ಮಾತಾಡೋ ನಾನು
ಕೆಟ್ಟದಾಗ ಮಾತಾಡಿ ಅದನ್ನು ಹೆಂಗೋ ಸುಮ್ಮನೆ ರಿಪೇರಿ ಮಾಡಿ 3 ದಿವಸದಲ್ಲಿ ಪಲಾವ್ ರಿಲೀಸ್ ಆದಮೇಲೆ ವೆಟ್ರಿ ಮಧುರೆಯಿಂದ ಫೋನ್ ಮಾಡಿದ್ರು, ಕಿಶೋರ್ ವೆಟ್ರಿನೋ ಅಥವಾ ವಿಕ್ರಮ್ ಯಾರೋ, ಇನ್ನು ಏನು ಮಾತಾಡ್ತಾರೆ ಗೊತ್ತಾ ಇಲ್ಲಿ, ಅವ್ನು ಸೆಲ್ವಮ್ಗೆ ಮಾತ್ರ ಕನ್ನಡ ಇದು ತಮಿಳು ಮಾತಾಡೋಕ್ಕೆ ಬರ್ತಾ ಇದೆ, ಬೇರೆ ಯಾರಿಗೂ ಬರಲಿಲ್ಲ ಅಂತ ನನಗೆ ಮಾತ್ರ ಬರೋದಂತೆ. ಹೆಂಗೆ ಅಂದರೆ ಪಾತ್ರ ತುಂಬ ಇಷ್ಟ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಪಾತ್ರ ಅಲ್ವ ಅದು. ಅವ್ನಿಗೆ ಒಂದು ಐಡಿಯಲ್ಸ್ ಇರುತ್ತೆ. ಅವ್ನು ರೌಡಿ ಆಗಿದ್ರು ಅವ್ನು ಹೇಳ್ತಾನೆ ಫ್ಯಾಮಿಲಿ ಜೊತೆ ಇದೆಲ್ಲ ಮುಟ್ಬಾರ್ದು, ಅವನ್ನೆಲ್ಲ ಪಬ್ಲಿಕ್ನೆಲ್ಲ ಹೋಗಿ ಅವ್ರ ಜೊತೆ ಜಗಳ ಆಡಬಾರ್ದು, ಪಬ್ಲಿಕ್ ಬಿಟ್ಬಿಡ್ಬೇಕು ಅವ್ರ ಪಡೆಗೆ ಅವ್ರನ್ನ ಅಂತೆಲ್ಲ. ಸೊ ಜನಗಳಿಗೆ ಇಷ್ಟ ಆಗ್ಬಿಡುತ್ತೆ. ಜೊತೆಗೆ ತಮ್ಮನಿಗೋಸ್ಕರ ಅಡ್ಡ ನಿಂತ್ಕೊಂಡು ಅವ್ನು ಸತ್ತೋಗ್ತಾನೆ, ತಮ್ಮನೇ ಕೂತ್ಬಿಡ್ತಾನೆ, ಇದೆಲ್ಲ ಭಾರಿ ಇಷ್ಟ ಆಗ್ಬಿಡುತ್ತೆ ಜನಗಳಿಗೆ. ಸೊ ಕ್ಯಾರೆಕ್ಟರ್ ಇಷ್ಟ ಆಗೋಯ್ತು ಅಂದರೆ ಅವ್ನು ಏನು ಮಾಡಿದ್ರು ಇಷ್ಟ ಆಗುತ್ತೆ. ಈಗ ರಜನಿ ಇಷ್ಟ ಆದಂಗೆ ಅವ್ರು ಇಷ್ಟ ಆಗೋಯ್ತು, ಅವ್ರು ಏನು ಭಾಷೆ ಮಾತಾಡೋರು ಇಷ್ಟ, ನೀವು ಏನು ಇಂಗ್ಲೀಷಲ್ಲಿ ಮಾತಾಡೋರು ಇಷ್ಟ ಆಗುತ್ತೆ. ನಮ್ಮ ಗಂಡ ಅವರು ಇಂಗ್ಲೀಷಲ್ಲಿ ಆಡಿದ್ರೆ ನಾವು ಈಗಲೂ ಖುಷಿಯಾಗಿ ಹೇಳ್ತೀವಲ್ಲ, ಈಗಲೇ ಲವ್ ಮಿ ಆರ್ ಹೇಟ್ ಮಿ ಇವಾಗ್ಲೂ ಸಖತ್ ಮಜಾ. ಬಟ್ ಅವ್ರು ಧೈರ್ಯ ಮಾಡಿದ್ರಲ್ಲ ಅದನ್ನು, ಏನು ಇನ್ಹಿಬಿಷನ್ಸ್ ಇಲ್ಲದೆ, ಏನು ಹಿಂದೇಟ್ ಆಗ್ತಾ ಹಿಂಜರಿಕೆ ಇಲ್ಲದೆ. ನಾವಂದ್ರೆ ನಮ್ಗೆ ಈಗ ಇಂಗ್ಲೀಷಲ್ಲಿ ಆಡೋರು ನಾವು ಆಡ್ಬಿಡ್ತೀವ, ಬೇಡ ಆಡೇ ಬೇಡ ಅಂತೀವಿ ನಾವು, ಆಡೋದೇ ಇಲ್ಲಪ್ಪ ನಾನು ಅಂತ. ಬಟ್ ಮಜಾ, ಖುಷಿ ಆಗುತ್ತೆ ನಮಗೆ ಅದನ್ನ ಕೇಳಿದಾಗೆಲ್ಲ. ತಮಾಷೆ ಇದೆ, ಕನ್ನಡ ಅಂತ ತೊಗೊಂಡು ಹಂಗೆ ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿ ಆಡ್ಬಿಟ್ಟಿದ್ದಾರೆ. ಬಟ್ ಸಾಕಾಗಿದೆ. ಲವ್ ಯು ರೇಟ್ ಮೇಲೆ ಇಫ್ ಯು ಕಮ್ ಟುಡೇ, ಹೌದು, ಜೇಮ್ಸ್ ಬಾಂಡ್ದು. ಇಫ್ ಯು ಕಮ್ ಟುಡೇ ಇಟ್ ವಿಲ್ ಬಿ ಟೂ ಲೇಟ್, ಇಫ್ ಯು ಕಮ್ ಟುಡೇ ಇಫ್ ಯು ಕಮ್ ಟುಮಾರೋ ಇಟ್ ವಿಲ್ ಬಿ ಟೂ ಲೇಟ್, ಯು ಪಿಕ್ ದ ಟೈಮ್. ಎಲ್ಲನೂ ಕನ್ನಡದಲ್ಲಿ ಬರೆದಿದ್ದಾರೆ, ಜೀವದರ್ಶಂಗೆ ಬರ್ತಾರೆ ಹಂಗಂಗೆ ಇಂಗ್ಲೀಷಲ್ಲಿ ಒಂದೊಂದು ಪದ ಈ ಪದಕ್ಕೆ ಬರೆದುಬಿಟ್ಟು ಆಡ್ಬಿಟ್ಟಿದ್ದಾರೆ. ಬಟ್ ಇವಾಗಲೂ ನಮಗೆ ಹಾಡು ಕೇಳಿದ್ರೆ ಸ್ಮೈಲ್ ಹಂಗೆ ಏನೋ ಸ್ಮೈಲ್ ಮಾಡ್ಕೊಂಡಿದ್ವಿ, ಖುಷಿಯಾಗಿ ಎಂಜಾಯ್ ಮಾಡ್ತೀವಲ್ವ. ಹಾಗೆ ಪಾತ್ರ ಇಷ್ಟ ಆಗೋದು, ವ್ಯಕ್ತಿ ಇಷ್ಟ ಆಗೋದಾಗ ನೀವೇನು ಮಾಡಿದ್ರು ಮುದ್ದಾಗಿರುತ್ತೆ, ಖುಷಿಯಾಗಿರುತ್ತೆ. ಮಕ್ಕಳಂಗೆ ಮಕ್ಕಳ ಥರ, ಮಕ್ಕಳು ಏನೇ ಎಡವಟ್ ಮಾಡ್ತಾಯಿದ್ರು, ಏನೇ ತರಲೆ ಮಾಡ್ತಾಯಿದ್ರು, ಅಥವಾ ಏನೋ ಅರ್ಥ ಇಲ್ಲದೆ ಏನೋ ಮಾಡ್ತಾಯಿದ್ರು, ಅದೂ ನಮ್ಗೆ ಖುಷಿ ಆಗುತ್ತಲ್ಲ. ಸೊ ದಟ್ಸ್ ವಾಟ್ ಹ್ಯಾಪನ್ಡ್. ಪಲಾದವನಿಂದ ಅದೊಂದು ಅಡ್ವಾಂಟೇಜ್ ಆಗೋಯ್ತು. ಒಬ್ಬ ನಲ್ಲ ವಿಲ್ಲನ್ ಅಂತ ಬೇರೆ ಹೆಸರು ಬಂದ್ಬಿಡ್ತು, ಒಳ್ಳೆ ವಿಲ್ಲನ್ ಇವನು ಅಂತ. ಒಳ್ಳೆ ವಿಲನ್ ಅಲ್ಲಲ್ಲೂ ಒಳ್ಳೆ ಥರ ಅಲ್ಲ, ಯೂಶುವಲ್ ಆಗಿ ವಿಲ್ಲನ್ ಅಂದರೆ ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಮಾಡ್ಬಿಡ್ತಾ ಇದ್ರಲ್ಲ ಮುಂಚೆ ಎಲ್ಲ. ಅದೊಂದು ಗ್ರೇ ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಕರೆಕ್ಟ್ ಟೈಮ್ಗಿದೆ ತಮಿಳ್ ಸಿನಿಮಾದಲ್ಲಿ. ಆಗ ಎಲ್ಲರೂ ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈ ಥರ ಹೊಸ ಡೈರೆಕ್ಟರ್ಗಳು ಬರೋಕ್ಕೆ ಶುರುವಾಗಿದ್ದರು. ವೆಟ್ರಿ ನಾನು ಫಸ್ಟ್ ಮಾಡಿದೆಲ್ಲ ಹೊಸಬರೇನೆ, ಹೊಸ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದು ವೆಟ್ರಿ. ಅದಾದಮೇಲೆ ಕಣ್ಣನ್, ಜಯಮ್ ಕೊಂಡಾನ್, ಅದರಲ್ಲೂ ಅಷ್ಟೇ. ಅದೆಲ್ಲ ಒಬ್ಬ ವಿಲ್ಲನ್ ಅಂತ ತೋರಿಸ್ತಾರೆ ಅವನು ಫಸ್ಟ್ ಸೀನೇ ಏನಂತಂದರೆ, ಅವನು ಆ ಹುಡುಗಿ ಮನೆ ಬಿಟ್ಟು ಓಡ್ಬಂದ್ಬಿಡ್ತಾಳೆ, ಗಂಡು ನೋಡ್ತಾ ಇರ್ತಾರೆ, ಮನೆ ಬಿಟ್ಟು ಓಡ್ಬಂದ್ಬಿಟ್ಟಿರ್ತಾಳೆ. ಇವನು ಇಷ್ಟ ಅಂತ, ಇವನು ರೌಡಿ. ಅವರಪ್ಪ ಕಪಾಳ ಕೊಟ್ಬಿಡ್ತಾನೆ ಅವಳಿಗೆ, ಇವನು ಗನ್ ತೆಗೆದು ಅವ್ನು ತಲೆಗೆ ಇಟ್ಬಿಡ್ತಾನೆ. ನೀನು ಅಪ್ಪ ಆದರೂ ಅವ್ರ ಅಪ್ಪ ಆದರೂ ಏನಾದ್ರು ಅವಳನ್ನು ಮುಟ್ಟಿದ್ರೆ ನಾನು ಯಾರನ್ನೂ ಬಿಡಲ್ಲ ಅಂತ. ಸೊ ಒಬ್ಬ ವಿಲನ್ನನ್ನು ನಿಮ್ಗೆ ಇದನ್ನೆಲ್ಲ ಮಾಡ್ತಾನೆ, ಹೀರೋಗೆ ಇದನ್ನೆಲ್ಲ ಮಾಡಿಸ್ತಾ ಇರ್ತಾರೆ ಮುಂಚೆ ಎಲ್ಲ. ಸೊ ವಿಲನ್ ಕೈಲಿ ಇದನ್ನೆಲ್ಲ ಮಾಡಿಸಿದಲ್ಲಿ ತುಂಬ ಹೊಸದಾಗಿತ್ತು. ಅವ್ನಿಗೆ ಒಂದು ಜಸ್ಟಿಫಿಕೇಶನ್ ಕೊಟ್ಟು ಅವ್ನು ಹೀರೋನ ಕೊಂದಾಕಿದ್ರು ಜನ ಒಪ್ಕೋತಾ ಇದ್ದಾರೆ, ಹಂಗಿತ್ತು. ಯಾಕಂದರೆ ಅವನು ಅಷ್ಟೊಂದು ಇಷ್ಟಪಡ್ತಾ ಇರ್ತಾನೆ ಆ ಹುಡುಗಿನ. ಅವರಿಬ್ಬರದ್ದು ಕನಸೇ ಹೆಂಗಿರುತ್ತೆ, ಒಂದು ಪುಟ್ಟ ಒಂದು ಬೆಡ್ರೂಮ್ ಸೀನ್ ಒಂದು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು ಅದರಲ್ಲಿ. ಆ ಟೀಮೇ ಚೆನ್ನಾಗಿತ್ತು, ಹಂಗಾಗಿ ಕಂಫರ್ಟಬಲಾಗಿ ಅದನ್ನೆಲ್ಲ ಮಾಡೋಕ್ಕಾಯಿತು. ವಸುಂಧರಾ ಅಂತ ಆ್ಯಕ್ಟ್ರು, ತುಂಬ ಒಳ್ಳೆ ಆ್ಯಕ್ಟ್ರು. ಅದರಲ್ಲಿ ಅವರಿಬ್ಬರು ಕನ್ಸು ಕಟ್ಕೊತಾರೆ, ಹೇಗೆ ನೆಕ್ಸ್ಟ್ ನನ್ನ ಮಕ್ಕಳು ಇಬ್ಬರು ಮಕ್ಕಳಾದರೆ ಒಬ್ಬಳು ಮಗಳನ್ನ ಏನು ಮಾಡೋದು, ಒಂದು ಮಗುನ ಏನು ಮಾಡೋದು, ಒಂದು ಮಗು ನಿನಗೆ ಬೇಕಾದಂಗೆ ಬೆಳೆಸು, ಒಂದು ಮಗನ ನಾನು ಅವಳೇ ಹೇಳ್ತಾಳೆ, ಒಂದು ಮಗು ನಿನಗೆ ಬೇಕಾದಂಗೆ ಬೆಳೆಸು, ಇವನಿಗೆ ರೌಡಿ ಆಗಬಾರ್ದು ಅಂತಿರುತ್ತೆ, ಅವಳಿಗೆ ಅವ್ನು ರೌಡಿ ಆಗಬೇಕು ಅಂತಿರುತ್ತೆ ಮಗು. ಹೀಗೆ ಸಖತ್ ಮುದ್ದಾಗಿತ್ತು ಒಂದು ಇದು. ಟಕ್ ಅಂತ ಸೋತೋಗ್ಬಿಡ್ತಾಳೆ ಅವಳು. ಯಾವಳೋ ಇದೆಲ್ಲ ಅವನೇನೋ ಕಿತ್ತಾಡ್ತಾ ಇರ್ತಾನೆ, ಯಾರ ಜೊತೆನೋ ಅವನೇನೋ ಸುತ್ತ ಎತ್ಕೊಂಡು ಬೀಸ್ತಾನೆ, ಅದು ಬಂದು ಇವಳು ಕಾರ್ ಒಳಗಡೆ ಕೂತಿರ್ತಾಳೆ, ಅವಳಿಗೆ ತಲೆ ಹೊಡೆದ್ಬಿಡುತ್ತೆ. ಅವನು ಯಾರು ಅಂತ ಹೊಡ್ಕೊಂಡು ಹೊಡ್ತಾನೆ. ಸೊ ಅವನ್ನ ಕೊಂದ್ರೂ ಜನ ಒಪ್ಕೊತಾ ಇದ್ರು, ಆ ಲೆವೆಲ್ಗೆ ಒಬ್ಬ ವಿಲನ್ನ ಬಿಲ್ಡ್ ಮಾಡಿಟ್ಟಿದ್ರು. ಸೊ ಇದೆಲ್ಲ ತೀರಾ ಹೊಸ್ತು, ಸಿನಿಮಾಗೇ ಹೊಸದಾಗಿ ಒಬ್ಬ ವಿಲನ್ನಲ್ಲಿ ಬೇರೆ ಬೇರೆ ಶೇಡ್ಸ್ನ ಹೊಡ್ಕೊಂಡು ಹೋಗೋದು, ಅವನ ಕೆಲಸಗಳಿಗೆ ಜಸ್ಟಿಫಿಕೇಶನ್ ಹುಡ್ಕೋದು, ತಪ್ಪುಗಳಿಗೂ ಅದರ ಹಿಂದಿನ ಕಾರಣಗಳು ಅವನಿಗೂ ಇರುತ್ತೆ ಅಂತ ಹುಡ್ಕೊಂಡು ಹೋಗೋದು. ಇವೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಶುರುವಾದಂಥ ಕಾಲದಲ್ಲಿ ಅಲ್ಲಿ ಹೋದೆ. ಹಾಗಾಗಿ ಒಳ್ಳೊಳ್ಳೆ ರೋಲ್ಗಳಾಯಿತು. ಇವತ್ತಿಗೂ ಆ ಪಲಾದವನ್ನೇ ತಲೆಯಲ್ಲಿ ಕೂತ್ಕೊಂಡಿರೋದು ಜಾಸ್ತಿ. ಈಗ ಒಂದು ಸ್ವಲ್ಪ ಇದು ಪಡಚನೆ ಬಂದಮೇಲೆ ಒಂದು ಸ್ವಲ್ಪ ಸೆಂದಿಲ್ ಅಂತ ಶುರು ಮಾಡಿದ್ದಾರೆ ಅದರಲ್ಲಿ. ಅದಕ್ಕೆ ಮುಂಚೆ ಸೆಲ್ವಣ್ಣೆ ಅಂತಲೇ ಎಲ್ಲೋದ್ರೂ ಸೆಲ್ವಮ್ ಅಂತಲೇ ದೊಡ್ಡ ಹಿಟ್ಟಲ್ಲಿ ದೊಡ್ಡ ಹಿಟ್, ತುಂಬ ದೊಡ್ಡ ಹಿಟ್. நீ ஆசைப்பட்ட மாதிரி ஒரு புள்ள உன் கூடயே இருந்து மதுரையை கலக்கட்டும். நான் ஆசைப்பட்ட மாதிரி ವಿಚಾರಗಳನ್ನು ಕೆಣಕುವಂಥ, ಪ್ರಬುದ್ಧವಾದ ವಿಚಾರಗಳನ್ನು ಮಂಡಿಸುವಂಥ, ಜೊತೆಗೆ ಸುಮಾರು ಇನ್ಫಾರ್ಮೇಷನ್ ಯಾರು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡದೇ ಇರುವಂಥ ಸುಮಾರು ಇನ್ಫಾರ್ಮೇಷನ್ ನಾನು ಕಲಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ಹೊಸ ಜ್ಞಾನ ತಿಳಿಬೇಕು ಅಂತಂದ್ರೆ ಕಲಾ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.